ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇವತ್ತಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಹವಾಮಾನ ಮುನ್ಸೂಚನೆ ಮತ್ತು ಕೃಷಿ ಚಟುವಟಿಕೆ ಪೂರ್ವ ಸಿದ್ಧತೆ ಈ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕರಾದ ಡಾ ಸುಮಂತ್ ಕುಮಾರ್ ಜಿವಿ ಮತ್ತು ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ರಜತ್ ಎಚ್ಪಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರಜತ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸುಮಂತ್ ಕುಮಾರ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಸಾಮಾನ್ಯವಾಗಿ ಕೃಷಿ ಹವಾಮಾನ ಮುನ್ಸೂಚನೆ ಇವತ್ತು ಬಹಳ ನಿಖರವಾಗಿದೆ ಮತ್ತು ಬಹಳ ವೈಶಿಷ್ಟ್ಯಪೂರ್ಣವಾದ್ದೇನಪ್ಪ ಅಂತಂದರೆ ಮಳೆಯನ್ನು, ಸಿಡಿಲನ್ನು, ವಾತಾವರಣದಲ್ಲಾಗುವಂತಹ ಏರುಪೇರುಗಳನ್ನು ಬಹಳ ಸೂಕ್ಷ್ಮವಾಗಿ ಗ್ರಹಿಸಿ ಅದರ ಮುನ್ಸೂಚನೆಯನ್ನು ತಾವು ರೈತರಿಗೆ ಕಾಲಕ್ಕೆ ನೀಡ್ತಾ ಇದ್ದೀರಿ. ಕೃಷಿ ಹವಾಮಾನ ವೈಪರೀತ್ಯಗಳನ್ನು ಅನುಸಾರವಾಗಿಟ್ಕೊಂಡು ರೈತರು ಬೇಸಾಯ ಪದ್ಧತಿಗಳನ್ನು ರೂಢಿಸ್ಕೊಂಡ್ರೆ ಬಹಳಷ್ಟು ಬಾರಿ ಹವಾಮಾನ ವೈಪರೀತ್ಯದಿಂದಾಗುವಂತಹ ತೊಂದರೆಗಳಿಂದ ದೂರ ಇರಬಹುದು. ಇವತ್ತು ತಾವಿಬ್ಬರು ಈ ಕೃಷಿ ಹವಾಮಾನ ಮುನ್ಸೂಚನೆ ಅಂದರೆ ಏನು, ಇದು ಎಲ್ಲಿಂದ ದೊರೆಯುತ್ತೆ, ಹೇಗೆ ಪಡೆದುಕೋಬೇಕು, ಇದರ ಅನುಸಾರವಾಗಿ ಕೃಷಿ ಚಟುವಟಿಕೆಗಳನ್ನು ಇಟ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇದೆ ರೈತರಿಗೆ, ಎಲ್ಲಿಂದ ಮಾಹಿತಿ ದೊರೆಯುತ್ತೆ, ಹೇಗೆ ಅದನ್ನು ಪಡ್ಕೊಳ್ಳೋದು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಿ ಸುಮಂತ್ ಕುಮಾರ್ ಅವರೇ ತಾವೇ ವಿಚಾರವನ್ನು ಆರಂಭ ಮಾಡಿ. ಧನ್ಯವಾದಗಳು ಸರ್. ನಾನು ಇಂದು ನಿಮ್ಮೊಂದಿಗೆ ಹವಾಮಾನ ಮತ್ತು ಹವಾಗುಣ ಎಂದರೇನು ಮತ್ತು ಅವುಗಳ ವ್ಯತ್ಯಾಸ, ಹವಾಮಾನ ಮುನ್ಸೂಚನೆ ಎಂದರೆ ಏನು, ಹವಾಮಾನ ಮುನ್ಸೂಚನೆಯ ವಿಧಗಳು ಮತ್ತು ಅದರ ಉಪಯೋಗಗಳು, ಹವಾಮಾನದ ಅಂಶಗಳು ಮತ್ತು ಕೃಷಿಯ ಮೇಲೆ ಬೀರುವ ಪರಿಣಾಮಗಳು, ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ ಋತುವಿನ ಮಹತ್ವ, 2025ರ ಹವಾಮಾನ ಹೇಗಿತ್ತು ಮತ್ತು 2026ರಲ್ಲಿ ಹೇಗಿರಬಹುದು ಎಂದು ಮಾಹಿತಿ ಹಂಚಿಕೊಳ್ಳಲು ನಾನು ಇಷ್ಟಪಡುತ್ತೇನೆ. ಮೊದಲನೇದಾಗಿ ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿಯಲ್ಲಿ ಕೃಷಿ ಹವಾಮಾನ ಕ್ಷೇತ್ರ ವಿಭಾಗ ಇದೆ. ಆ ವಿಭಾಗದಲ್ಲಿ ಒಂದು ಪ್ರಾಯೋಜನೆ ಇದೆ, ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಅಂತ ಪ್ರಾಯೋಜನೆ ಇದೆ, ಅಂದರೆ GKMS ಅಂತ. ಈ ಯೋಜನೆ ಅಡಿಯಲ್ಲಿ ನಾವು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಾವು ಹವಾಮಾನ ಮುನ್ಸೂಚನೆಯನ್ನು ನಮ್ಮ ಕೇಂದ್ರದಿಂದ ಮಾಹಿತಿ ಕಳಿಸ್ಕೊಡ್ತೀವಿ. ಒಟ್ಟಾರೆಯಾಗಿ 4 ಜಿಲ್ಲೆಗಳು ನಾವು ಕವರ್ ಮಾಡ್ತೀವಿ. ಚಾಮರಾಜನಗರ, ಮೈಸೂರು, ಮಂಡ್ಯ ಮತ್ತು ಕೊಡಗು. ಈ 4 ಜಿಲ್ಲೆಗಳಿಗೆ ನಮ್ಮ ಸಂಶೋಧನಾ ಕೇಂದ್ರದಿಂದ ಹವಾಮಾನ ಮಾಹಿತಿಯನ್ನು ಕಳಿಸ್ಕೊಡ್ತೀವಿ. ಈ ಹವಾಮಾನ ಮುನ್ಸೂಚನೆಯಲ್ಲಿ ಏನೇನಿರುತ್ತಂದರೆ, ಈ ಹವಾಮಾನ ಮುನ್ಸೂಚನೆಯಲ್ಲಿ ಕಳೆದ 5 ದಿನಗಳ ಹವಾಮಾನ ಹೇಗಿತ್ತು, ಮುಂದಿನ 5 ದಿನಗಳಲ್ಲಿ ಹೇಗಿರಬಹುದು, ಮುಂದಿನ 5 ದಿನಗಳಲ್ಲಿ ಹೇಗಿರಬಹುದು ಅಂತ ಅದರಲ್ಲಿ ಮಳೆಯ ಪ್ರಮಾಣ ಇರುತ್ತೆ, ಗರಿಷ್ಠ ಉಷ್ಣಾಂಶ, ಕನಿಷ್ಠ ಉಷ್ಣಾಂಶ, ಗಾಳಿಯ ವೇಗ, ಗಾಳಿಯ ದಿಕ್ಕು, ಆರ್ದ್ರತೆ. ಎಲ್ಲ ಹವಾಮಾನ ಅಂಶಗಳು ಹೇಗಿರುತ್ತೆ ಮತ್ತು ಮಳೆ ಜಾಸ್ತಿ ಆದಾಗ ನಮ್ಮ ಕೃಷಿಯಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು, ಇಲ್ಲಾಂದರೆ ಕಡಿಮೆ ಇದ್ದಾಗ ಏನು ಮಾಡಬೇಕು, ಉಷ್ಣಾಂಶ ಜಾಸ್ತಿ ಆದಾಗ ಏನು ಮಾಡಬೇಕು, ಕಡಿಮೆ ಆದಾಗ ಏನು ಮಾಡಬೇಕು, ಆರ್ದ್ರತೆ ಜಾಸ್ತಿ ಇದ್ದಾಗ ಏನು ಮಾಡಬೇಕು, ಕಡಿಮೆ ಇದ್ದಾಗ ಏನು ಮಾಡಬೇಕು, ನಮ್ಮ ಗುಡುಗು ಸಿಡಿಲಿದ್ದಾಗ ನಮ್ಮ ಕೃಷಿಯಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು, ಜಾನುವಾರುಗಳಿಗೆ ಯಾವ ಥರ ಸುರಕ್ಷತೆ ಕೈಗೊಳ್ಳಬೇಕು, ಎಲ್ಲ ಮಾಹಿತಿಯನ್ನು ನಾವು ಒಂದು ಬುಲೆಟಿನ್ಸ್ ಮುಖಾಂತರ ನಾವು ರೈತರಿಗೆ ವಿವಿಧ ಮಾಧ್ಯಮಗಳ ಮುಖಾಂತರ ಕಳಿಸ್ಕೊಡ್ತೀವಿ. ಮೊದಲನೇದಾಗಿ ರೈತರಿಗೆ ಯಾವ ಥರ ತಲುಪತ್ತಂದರೆ SMS ಮುಖಾಂತರ ತಲುಪತ್ತೆ. ನಮ್ಮ ಹತ್ರ ವಾಟ್ಸಪ್ ಗುಂಪುಗಳಿದೆ, ವಾಟ್ಸಪ್ ಗುಂಪುಗಳ ಮುಖಾಂತರನೂ ಕಳಿಸ್ಕೊಡ್ತೀವಿ, ಇಮೇಲ್ ಮುಖಾಂತರನೂ ಕಳಿಸ್ಕೊಡ್ತೀವಿ. ರೈತರು ನೇರವಾಗಿ ನಮ್ಮನ್ನು ಸಂಪರ್ಕಿಸಬಹುದು.
ಮತ್ತು ರೈತರ ಮುಖಾಮುಖ ಭೇಟಿಯಾದಾಗ ಕೂಡ ನಾವು ಮಾಹಿತಿಯನ್ನು ತಲುಪಿಸ್ತೀವಿ. ಮತ್ತು ಈ 4 ಜಿಲ್ಲೆಗಳಲ್ಲಿ ನಾವು ರೈತರ ಜಮೀನಿಗೆ ಹೋಗ್ಬಿಟ್ಟು ಅಲ್ಲಿ ನಾವೇನು ಮಾಡ್ತೀವಿ ಅಂದರೆ ರೈತ ಜಾಗೃತಿ ಕಾರ್ಯಕ್ರಮಗಳು ಅಂತ ಮಾಡ್ತೀವಿ. ಸೊ ಹವಾಮಾನ ಮತ್ತು ಹವಾಗುಣದ ಬಗ್ಗೆ ಮಾಹಿತಿ ಕೊಟ್ಟು ಹವಾಮಾನ ಮುನ್ಸೂಚನೆಯ ಬಗ್ಗೆ ಮತ್ತು ಈ ಹವಾಮಾನದ ಅಂಶಗಳು ಬೆಳೆಗಳ ಮೇಲೆ ಯಾವ ಥರ ಪರಿಣಾಮ ಬೀಳ್ತವೆ ಅಂತೇಳ್ಬಿಟ್ಟು ಇದೆಲ್ಲದರ ಬಗ್ಗೆನೂ ನಾವು ಮಾಹಿತಿ ಈ ಥರ ಕಳಿಸ್ಕೊಡ್ತೀವಿ. ಸೊ ಇದು ಹವಾಮಾನ ಮುನ್ಸೂಚನೆ ನಮ್ಮ ಸಂಶೋಧನಾ ಕೇಂದ್ರದಿಂದ ದೊರೆಯುವಂಥದ್ದು. ಸೊ ಮುಂದೆ ನಾವು ಹವಾಮಾನ ಅಂದ್ರೇನು, ಹವಾಗುಣ ಅಂದ್ರೇನು, ಇವುಗಳ ಎರಡರ ವ್ಯತ್ಯಾಸ ತಿಳಿದುಕೊಳ್ಳೋಣ. ಹವಾಮಾನ ಅಂದರೆ ವೆದರ್ ಅಂತ, ಹವಾಗುಣ ಅಂದರೆ ಕ್ಲೈಮೇಟ್ ಅಂತ. ಈಗ ಹವಾಮಾನ ಅಂದರೆ ಈಗ ಬೆಳಿಗ್ಗೆ ಬಿಸಿಲಿರುತ್ತೆ, ಮಧ್ಯಾಹ್ನ ಮಳೆ ಜಾಸ್ತಿ ಇರ್ತದೆ, ಸಂಜೆ ಸಿಳ್ಳಿರುತ್ತೆ. ಸೊ ಈ ಒಂದು ದಿನದಲ್ಲಿ ನಮ್ಮ ವಾತಾವರಣದಲ್ಲಿ ಇಷ್ಟೊಂದು ವ್ಯತ್ಯಾಸಗಳನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ವೆದರ್ ಅಥವಾ ಹವಾಮಾನ ಅಂತ ಕರಿತೀವಿ. ಅದೇ ರೀತಿ ಹವಾಗುಣ ಅಂದರೆ ಏನು? ಹವಾಗುಣ ಅಂದರೆ ಏನು ಅಂದರೆ ಒಂದು ಪ್ರದೇಶದ 30ರಿಂದ 35 ವರ್ಷಗಳ ದೀರ್ಘಾವಧಿಯಲ್ಲಿ ಕಂಡುಬರುವಂತಹ ಒಂದು ಸರಾಸರಿ ಸ್ವರೂಪನೇ ಹವಾಗುಣ ಅಂತ. ಸೊ ಇದು ಲಾಂಗ್ ಟರ್ಮ್ ಅಂತ, ವೆದರ್ ಅಂದರೆ ಶಾರ್ಟ್ ಟರ್ಮ್ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ವೆದರಿಂದ ಹವಾಗುಣದಿಂದ ನಿಮಗೆ ಏನು ಉಪಯೋಗ ಅಂದರೆ ಹವಾಗುಣದಿಂದ ನಿಮಗೆ ಯಾವ ಬೆಳೆ ಬೆಳಿಬೇಕು ಅಂತೇಳ್ಬಿಟ್ಟು ನಿಮಗೆ ಸೊ ಕ್ರಾಪಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಸೊ ಈ ಕ್ಲೈಮೇಟ್ ನಿಮ್ಗೆ ಗೊತ್ತಿದ್ರೆ. ಅದೇ ವೆದರ್ ಅಂದರೆ ನಮ್ಮ ದಿನನಿತ್ಯ ಕೃಷಿ ಕಾರ್ಯಗಳಲ್ಲಿ ಏನೇನು ಮಾಡಬೇಕು ಅಂತೇಳ್ಬಿಟ್ಟು ವೆದರ್ ತಿಳಿದಿದ್ರೆ ಸೊ ಕೃಷಿ ಕಾರ್ಯಗಳಲ್ಲಿ ನಾವು ಏನೇನು ಮಾಡಬೇಕು ಅಂತೇಳ್ಬಿಟ್ಟು ತಿಳಿದುಕೊಳ್ಳಬಹುದು ಇದರಿಂದ. ಸೊ ಈಗ ಹವಾಮಾನ ಮುನ್ಸೂಚನೆಯ ವಿಧಗಳನ್ನ ನೋಡೋಣ. ಏನಿದು ಹವಾಮಾನ ಮುನ್ಸೂಚನೆ ಅಂದರೆ ಒಂದು ನಿರ್ದಿಷ್ಟವಾದ ಪ್ರದೇಶದ ಹವಾಮಾನಕ್ಕೆ ಸಂಬಂಧಿಸಿದಂತೆ ಮುಂದಿನ 24 ಗಂಟೆಗಳಲ್ಲಿ ಏನಾಗುತ್ತೆ, 3 ದಿನಗಳಲ್ಲಿ ಏನಾಗುತ್ತೆ, ಸೊ 5 ದಿನಗಳಲ್ಲಿ ಏನಾಗುತ್ತೆ, 15 ದಿನಗಳಲ್ಲಿ ಏನಾಗುತ್ತೆ, 6 ತಿಂಗಳಲ್ಲಿ ಅಂದರೆ ಒಂದು ಋತು, ಒಂದು ಮಾನ್ಸೂನಲ್ಲಿ ಏನಾಗುತ್ತೆ, ಸೊ ಅದರಲ್ಲಿ ಮಳೆ ಆಗಲಿ, ತಾಪಮಾನ, ಆರ್ದ್ರತೆ, ಗಾಳಿಯ ವೇಗ ಮತ್ತು ದಿಕ್ಕು, ಮೋಡ ಮುಸುಕುವಿಕೆಯನ್ನು ನಾವು ವೈಜ್ಞಾನಿಕವಾಗಿ ಊಹಿಸಿಕೊಂಡು ಕೊಡುವಂಥದ್ದೇ ಹವಾಮಾನ ಮುನ್ಸೂಚನೆ ಅಂತ ಕರೀತಾರೆ. ಸೊ ಇದರಲ್ಲಿ 4 ವಿಧಗಳಿದ್ದಾವೆ. ಸೊ ಮೊದಲನೇದಾಗಿ ಸದ್ಯದ ಹವಾಮಾನ ಮುನ್ಸೂಚನೆ ಅಂದರೆ ನೌ ಕ್ಯಾಸ್ಟಿಂಗ್ ಅಂತ ಹೇಳ್ಬಿಟ್ಟು, ಎರಡನೇದು ಅಲ್ಪಾವಧಿ ಮುನ್ಸೂಚನೆ, ಮೂರನೇದು ಮಧ್ಯಮಾವಧಿ ಮುನ್ಸೂಚನೆ, ನಾಲ್ಕನೇದು ದೀರ್ಘಾವಧಿ ಮುನ್ಸೂಚನೆ. ಸೊ ಸದ್ಯದ ಹವಾಮಾನ ಮುನ್ಸೂಚನೆ ಅಂದರೆ ಏನಂದರೆ ಸೊ ಇದರಲ್ಲಿ ನಮಗೆ ಒಂದು ದಿನದಲ್ಲಿ 6 ಗಂಟೆ ಒಳಗಡೆ ಇಲ್ಲಾಂದರೆ 24 ಗಂಟೆಗಳಲ್ಲೇ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮುನ್ಸೂಚನೆ ಕೊಡೋದು ಅಂತ ಇದರ ಅರ್ಥ. ಅಂದರೆ 6 ಗಂಟೆಗಳು, ಇದರ ಅವಧಿ ಬಂದುಬಿಟ್ಟು 6 ಗಂಟೆಗಳು ಅಥವಾ 24 ಗಂಟೆಗಳಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹವಾಮಾನ ಮುನ್ಸೂಚನೆ ಕೊಡೋದು. ಸೊ ಇದರಿಂದ ಏನೇನು ಉಪಯೋಗ ಆಗುತ್ತೆ ಅಂದರೆ ನಮಗೆ ಮುಂದಿನ 6 ಗಂಟೆಗಳಲ್ಲಿ ಬಿಸಿಲು ಜಾಸ್ತಿ ಇತ್ತು, ಮುಂದಿನ 6 ಗಂಟೆಗಳಲ್ಲಿ ನಿಮಗೆ ಗುಡುಗು ಸಿಳ್ಳು ಇತ್ತು, ಇಲ್ಲಾಂದರೆ ಮುಂದಿನ 6 ಗಂಟೆಗಳಲ್ಲಿ ಮಳೆ ಜಾಸ್ತಿ ಇತ್ತು. ಸೊ ಈ ಮಾಹಿತಿ ಕೊಟ್ಟಾಗ ರೈತರು ತಮ್ಮ ಕೃಷಿಯಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ತಿದ್ದಾರೋ ಸೊ ಅದನ್ನು ನಿಲ್ಲಿಸಬಹುದು. ಇಲ್ಲಾಂದರೆ ಒಕ್ಕಣೆ ಕಾರ್ಯಗಳನ್ನು ಮಾಡ್ತಿದ್ರೆ ಅದನ್ನು ನಿಲ್ಲಿಸಬಹುದು, ಇಲ್ಲಾಂದರೆ ಸಿಂಪರಣೆ ಮಾಡ್ತಿದ್ರೆ ಅದನ್ನು ನಿಲ್ಲಿಸಬಹುದು. ಸೊ ಸಡನ್ನಾಗಿ ಸಿಡಿಲು ಗುಡುಗು ಬಂದಾಗ ಸೊ ಅದನ್ನು ರೈತರು ಏನು ಮಾಡಬೇಕು, ಜಾನುವಾರುಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೋದು, ಸ್ಥಳಾಂತರಿಸಬಹುದು. ಸೊ ಈ ಥರ ಸದ್ಯದ ಹವಾಮಾನ ಮುನ್ಸೂಚನೆಯಿಂದ ಉಪಯೋಗಗಳು. ನೆಕ್ಸ್ಟ್ ಎರಡನೇದು ಬಂದುಬಿಟ್ಟು ಅಲ್ಪಾವಧಿ ಮುನ್ಸೂಚನೆ ಅಂತ. ಸೊ ಇದರ ಅವಧಿ ಬಂದುಬಿಟ್ಟು 2ರಿಂದ 3 ದಿನದವರೆಗೂ, ಅಂದರೆ 2ರಿಂದ 3 ದಿನದಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮುನ್ಸೂಚನೆ ಕೊಡುವಂಥದ್ದು. ಸೊ ಇದರಿಂದ ನಮಗೆ ಏನೇನು ಉಪಯೋಗ ಆಗುತ್ತೆ ಅಂದರೆ ಮುಂದೆ 2 ದಿನಗಳಲ್ಲಿ ನಮಗೆ ಮಳೆ ಇರುವುದಿಲ್ಲ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಟರೆ ಮೇಲು ಗೊಬ್ಬರ ಹಾಕ್ಕೊಳ್ಳೋಕ್ಕೆ ನಮಗೆ ಉಪಯೋಗ ಆಗುತ್ತೆ, ಮತ್ತು ನೀರು ಹಾಯಿಸೋಕ್ಕೆ, ನೆಕ್ಸ್ಟ್ ಸಿಂಪರಣೆ ಮಾಡೋದಕ್ಕೆ ಮುಂತಾದವುಗಳಕ್ಕೆ ನಮಗೆ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಧ್ಯಮ ಅವಧಿಯ ಮುನ್ಸೂಚನೆ. ಇದರ ಅವಧಿ ಬಂದುಬಿಟ್ಟು 3ರಿಂದ 10 ದಿನಗಳಲ್ಲಿ ಏನಾಗುತ್ತೆ ಅಂತೇಳ್ಬಿಟ್ಟು ಇದರ ಬಗ್ಗೆ ಮಾಹಿತಿ ಕೊಡುವಂಥದ್ದು. ಸೊ ಇದರಲ್ಲಿ ಮುಂದಿನ ವಾರ ಬಿಸಿಲು ವಾತಾವರಣ ಏನಾದರೂ ಇತ್ತು ಅಂತ ನಮಗೆ ಮುನ್ಸೂಚನೆ ಬಂದರೆ ರೈತರು ಬೆಚ್ಚಗಿನ ತಾಪಮಾನ ಇಲ್ಲಾಂದರೆ ಅಗತ್ಯವಿರುವ ಬೀಜಗಳನ್ನು ನೆಡುವುದು ಸೊ ನಮಗೆ ನಿಗದಿಪಡಿಸಲು ಅನುವು ಮಾಡಿಕೊಡುತ್ತದೆ. ಅಂದರೆ ನಮಗೆ ಮುಂದಿನ ವಾರ ಕಂಪ್ಲೀಟ್ ಬಿಸಿಲು ಇತ್ತು ಅಂದರೆ ಏನು ಮಾಡ್ಕೋಬೇಕು, ಕಂಪ್ಲೀಟ್ ಮಳೆ ಜಾಸ್ತಿ ಇತ್ತು ಅಂದರೆ ಏನು ಮಾಡ್ಕೋಬಹುದು ಅಂತ ರೈತರಿಗೆ ಮಾಹಿತಿಯನ್ನು ಕೊಡ್ತದೆ. ನಮ್ಮ ಸಂಶೋಧನಾ ಕೇಂದ್ರದಿಂದ 5 ದಿನಗಳ ಹವಾಮಾನ ಮುನ್ಸೂಚನೆಯನ್ನು ನಾವು ಕೊಡ್ತಾ ಇದ್ದೀವಿ. ಸೊ 5 ದಿನಗಳಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀವಿ. ಸೊ ಅದು ನಮ್ಮ ಮಧ್ಯಮ ಅವಧಿಯ ಮುನ್ಸೂಚನೆಗೆ ಸೇರುತ್ತೆ, ನಮ್ಮ ಸಂಶೋಧನಾ ಕೇಂದ್ರದಿಂದ ಕೊಡುವಂಥ ಮಾಹಿತಿ. ನೆಕ್ಸ್ಟು ದೀರ್ಘಾವಧಿಯ ಮುನ್ಸೂಚನೆ ಅಂದರೆ ಮುಂದಿನ 10 ದಿನಗಳಲ್ಲಿ ಅಥವಾ 1 ತಿಂಗಳಲ್ಲಿ ಅಥವಾ 6 ತಿಂಗಳಲ್ಲಿ ಹವಾಮಾನ ಮುನ್ಸೂಚನೆ ಯಾವ ಥರ ಆಗುತ್ತೆ ಅಂತೇಳ್ಬಿಟ್ಟು ಕೊಡುವಂಥದ್ದೇ ದೀರ್ಘಾವಧಿಯ ಹವಾಮಾನ ಮುನ್ಸೂಚನೆ. ಈಗ ನಮಗೆ ಯಾವುದಾದ್ರು ಒಂದು ಪ್ರೋಗ್ರಾಮ್ ಇರ್ತದೆ, ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಟೂರ್ನಮೆಂಟು, ಕಬಡ್ಡಿ ಟೂರ್ನಮೆಂಟು, ಇಲ್ಲ ಅಂದರೆ ಯಾವುದಾದ್ರೂ ಒಂದು ಕೃಷಿ ಮೇಳ ಇರ್ತದೆ. ಸೊ ಇದನ್ನೆಲ್ಲ ಆರ್ಗನೈಸ್ ಮಾಡಬೇಕಂದ್ರೆ ನಮಗೆ ಹವಾಮಾನ ಮುನ್ಸೂಚನೆ ಅಂದರೆ ದೀರ್ಘಾವಧಿ ಹವಾಮಾನ ಮುನ್ಸೂಚನೆ ಬೇಕಾಗುತ್ತೆ. ಸೊ ಅದಕ್ಕೆ ಇದು ತುಂಬ ಉಪಯೋಗ ಆಗುತ್ತೆ. ಸೊ ಮುಂಬರುವ ಮಾನ್ಸೂನಲ್ಲಿ ಅಂದರೆ ಮುಂದೆ ನಮಗೆ ಬರಗಾಲ ಬರ್ಬೋದು, ಇಲ್ಲಾಂದರೆ ಮಳೆ ಜಾಸ್ತಿ ಇರಬಹುದು. ಸೊ ಮಳೆ ಜಾಸ್ತಿ ಇದ್ದಾಗ ಏನು ಮಾಡಬೇಕು ನಾವು, ಸೊ ಆವಾಗ ಬಸಿಗಾಲುವೆ ಮಾಡ್ಕೊಳ್ಳೋದು. ಸೊ ಸೂಕ್ತವಾದ ಕ್ರಮಗಳನ್ನು ಕೈಗೊಂಡ್ರೆ ತುಂಬ ಒಳ್ಳೆಯದು. ಅದೇ ರೀತಿ ಬಿಸಿಲು ಜಾಸ್ತಿ ಇದ್ದರೆ ರೈತರಿಗೆ ಏನು ಮಾಡಬೇಕು ಅಂತೇಳ್ಬಿಟ್ಟು ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀವಿ. ಇಲ್ಲಾಂದರೆ ಮುಂದಿನ 6 ತಿಂಗಳು ನಮಗೆ ಮಳೆ ಕಡಿಮೆ ಇರುತ್ತೆ ಅಂತ ಕೊಟ್ಟರೆ, ಅಂದರೆ ಬರಗಾಲ ಬಂತು ಅಂದರೆ ಆವಾಗ ಬರ ನಿರೋಧಕ ತಳಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ನಾವು ಬೆಳಿತೀವಿ.
ಸೊ ಇದು ಹವಾಮಾನ ಮುನ್ಸೂಚನೆಯ ವಿಧಗಳು. ಸೊ ಈ ಹವಾಮಾನ ಮುನ್ಸೂಚನೆಯ ವಿಧಗಳಲ್ಲಿ ಏನೇನು ಉಪಯೋಗ ಆಗುತ್ತಂದರೆ ನಮಗೆ ಸಕಾಲಿಕ ಬಿತ್ತನೆ, ಅಂತರ ಬೇಸಾಯ ಮಾಡ್ಕೋಬೋದು, ನೀರಾವರಿ ಮಾಡ್ಕೋಬೋದು, ಕೀಟನಾಶಕ ಸಿಂಪರಣೆ, ರೋಗನಾಶಕ ಸಿಂಪರಣೆ, ಮತ್ತು ರಸಗೊಬ್ಬರಗಳು, ಮತ್ತು ಭಾರಿ ಮಳೆ, ಗುಡುಗು ಅಥವಾ ಬರ, ಆಲಿಕಲ್ಲು ಮಳೆಯ ಸಮಯದಲ್ಲಿ ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಮತ್ತು ನಾವು ಹವಾಮಾನ ಮುನ್ಸೂಚನೆ ಅಳವಡಿಸಿಕೊಂಡು ನಮ್ಮ ಬೆಳವಣಿಗೆ ಕೂಡ ಜಾಸ್ತಿ ಆಗುತ್ತೆ. ಬೆಳವಣಿಗೆ ಯಾವಾಗ ಚೆನ್ನಾಗಾಗುತ್ತೋ ಆವಾಗ ಉತ್ತಮವಾದ ಇಳುವರಿ ಬರ್ತದೆ. ಸೊ ಆವಾಗ ಆದಾಯ ಕೂಡ ಜಾಸ್ತಿ ಆಗುತ್ತೆ. ಸೊ ಇದು ಹವಾಮಾನ ಮುನ್ಸೂಚನೆಯ ವಿಧಗಳು ಮತ್ತು ಅದರ ಉಪಯೋಗಗಳು. ಇದೇ ತರಹ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಚಾಮರಾಜನಗರದಲ್ಲೂ ಕೂಡ ಒಂದು ಜಿಲ್ಲಾ ಕೃಷಿ ಹವಾಮಾನ ಘಟಕ ಇದೆ. ಇದರ ಮೂಲಕ ರೈತರಿಗೂ ಕೂಡ ನಾವು ವಾಟ್ಸಪ್ ಗ್ರೂಪಿನಲ್ಲಿ ತಾಲೂಕುವಾರು ಒಂದು ಮುನ್ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಏನಂತಂದರೆ, ಮೊದಲಿಗೆ ಕೃಷಿಯ ಮೇಲೆ ಪರಿಣಾಮ ಬೀರುವ ಹವಾಮಾನ ಅಂಶಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. ಸೊ ಯಾಕಂತಂದರೆ ಇಲ್ಲಿ ಕೃಷಿಯ ಬೆಳವಣಿಗೆ ಇರ್ಬೋದು ಅಥವಾ ಇಳುವರಿ, ಮತ್ತು ಮೇಯ್ನಾಗಿ ಇವತ್ತು ಏನು ನೋಡ್ತಾ ಇದ್ದೀವಿ, ಕ್ವಾಲಿಟಿ ಅಂತ ಹೇಳ್ತೀವಿ, ಗುಣಮಟ್ಟ, ಅದು ಒಂದು ರೈತರ ಒಂದು ಎಫರ್ಟು ಇರುತ್ತೆ, ಜೊತೆಗೆ ಹವಾಮಾನ ಹೆಂಗೆ ಸಪೋರ್ಟ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದರಲ್ಲಿ ಮೇಯ್ನಾಗಿ ಬರೋವಂಥದ್ದು ಮಳೆ. ಸೊ ಮಳೆ ಅಂಶ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ತುಂಬಾ ನಮ್ಮ ಏನು ಮಳೆ ಆಶ್ರಿತದಲ್ಲೂ ಬೆಳಿತೀವಿ ಮತ್ತು ನೀರಾವರಿಲೂ ನಾವು ವ್ಯವಸಾಯ ಮಾಡೋದ್ರಿಂದ ಮೇಯ್ನಾಗಿ ಎರಡಕ್ಕೂ ಈ ಮಳೆ ಭಾಳ ಪ್ರಮುಖವಾಗಿರುತ್ತೆ. ಸೊ ಇಲ್ಲೇನಂತಂದರೆ, ಬಿತ್ತನೆಯ ಮುಂಚೆ ಹೆಂಗೆ ನಾವು ಮಳೆ ಬಿದ್ದಾದ ಮೇಲೆ ಕನಿಷ್ಠ ಒಂದು 20 mm ಮಳೆ ಬೀಳಬೇಕು. ಅಂದರೆ ನಮಗೆ ಒಂದು ನೀರನ್ನು ಹಾಯಿಸ್ತೀವಲ್ಲ, ಆ ಲೆವೆಲಲ್ಲಿ ನಮಗೆ ಮಳೆ ಬಿದ್ದಾದ ನಂತರ ನಾವು ಒಂದು ಬಿತ್ತನೆಯನ್ನು ಮಾಡಬೇಕು. ಸೊ ಇಲ್ಲಿ ನಮಗೆ ಹೆಂಗೆ ಭಾಳ ಈ ಹವಾಮಾನ ಮುನ್ಸೂಚನೆ ಉಪಯೋಗ ಆಗುತ್ತೆ ಅಂತಂದರೆ, ಬಿತ್ತನೆ ಮಾಡಿ ಒಂದು 4-5 ದಿನ ಅಥವಾ ಒಂದು ವಾರ ಏನಾದ್ರು ಮಳೆ ಬೀಳಲ್ಲ ಅಂತ ಮುನ್ಸೂಚನೆ ಇತ್ತು, ನಮ್ಮ ದೀರ್ಘಾವಧಿ ಆಗಿರ್ಬೋದು, ಈ ರೀತಿ ಮುನ್ಸೂಚನೆ ಇತ್ತು ಅಂದರೆ, ಅಂಥ ಸಂದರ್ಭದಲ್ಲಿ 1-2 ಮಳೆಯನ್ನು ನೆನೆಸ್ಕೊಂಡು ನಾವು ಹಾಕ್ದಾಗ ಏನಾಗುತ್ತೆ ಅಂದರೆ ಅಲ್ಲಿ ನಮಗೆ ಬೆಳೆ ಲಾಸ್ ಆಗೋದು ನಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ನಮಗೆ ಯಾವಾಗ ಕಂಟಿನ್ಯೂಸ್ ಆಗಿ ನಮಗೆ ಏನು ಮಳೆ ಬರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಒಂದೊಂದು ಸಮಯ ಏನಾಗುತ್ತೆ, ಬೆಳೆ ಬಿತ್ತನೆ ಆದ ನಂತರ ಅತಿಯಾದ ಮಳೆ ಬೀಳುತ್ತೆ. ಮಳೆ ನಿಂತ್ಕೊಂಡು ಎಲ್ಲ ಏನಾಗುತ್ತೆ, ಬೀಜಗಳೆಲ್ಲ ಹಾಳಾಗುತ್ತೆ, ಬೆಳೆ ಕೊಳೆಗೆ ಶುರು ಆಗುತ್ತೆ, ರೋಗಗಳು ಹೆಚ್ಚಾಗ್ತವೆ. ಸೊ ಹಂಗಾಗಿ ಮಳೆ ಹೆಂಗೆ ಬರುತ್ತೆ ಅನ್ನೋದ್ರ ಮೇಲೆ ನಾವು ಒಂದು ಬಿತ್ತನೆ ಕಾರ್ಯವನ್ನು ಮಾಡಬೇಕಾಗತ್ತೆ. ಸೊ ಎರಡನೇದು ಬಂದು ನಮಗೆ ಬಿಸಿಲಿನ ಪ್ರಖರತೆ. ಸೊ ಇದೇನಂತಂದರೆ, ನಮಗೆ ಏನು ಆಹಾರ ಉತ್ಪಾದನೆ ಆಗುತ್ತೆ ಗಿಡದಲ್ಲಿ, ಅದಕ್ಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ತುಂಬ ನಮಗೆ ಈಗ ನೋಡ್ಬೋದು, ಬಿಸಿಲಿನ ಪ್ರಖರತೆ ಸದ್ಯದಲ್ಲಿ ಈಗ ಫೆಬ್ರವರಿ, ಮಾರ್ಚ್, ಏಪ್ರಿಲಲ್ಲಿ ನಮ್ಮ ಕಡೆ ಜಾಸ್ತಿ ಆದಷ್ಟೇ. ಸೊ ನಮಗೆ ಆವಿ ಅಂದರೆ ನೀರಿನ ಏನು ಬಳಕೆ ಜಾಸ್ತಿ ಆಗುತ್ತೆ ಗಿಡಗಳಲ್ಲಿ, ಬೆಳೆಗಳಲ್ಲಿ ಎಲೆ ಎಲ್ಲ ಒಣಗೋಕ್ಕೆ ಶುರು ಆಗುತ್ತೆ, ಹೂವು ಮತ್ತು ಕಾಯೆಲ್ಲ ಏನಾಗುತ್ತೆ ಉದುರೋಕ್ಕೆ ಶುರು ಆಗುತ್ತೆ. ಸೊ ಇಂಥದ್ರಲ್ಲಿ ನಾವೇನು ಮಾಡಬೇಕಾಗತ್ತೆ, ಸಾಧ್ಯವಷ್ಟು ಒಂದು ಹೊದಿಕೆ, ಏನು ಮಲ್ಚಿಂಗ್ ಅಂತೀವಿ, ಅದನ್ನು ಬಳಕೆ ಮಾಡಬೇಕಾಗತ್ತೆ. ಸೊ ಅದೇ ಥರ ಮೂರನೇದು ಏನಂತಂದರೆ ಉಷ್ಣಾಂಶ ಮತ್ತು ಆರ್ದ್ರತೆ. ಸೊ ಉಷ್ಣಾಂಶ ಜಾಸ್ತಿ ಆದಷ್ಟು ಬೆಳವಣಿಗೆ ಜಾಸ್ತಿ ಆಗುತ್ತೆ. ಬಟ್ ತುಂಬ ಉಷ್ಣಾಂಶ ಜಾಸ್ತಿ ಆದರೆ, ಅದರಲ್ಲೂ ನಾವು ಮೇಯ್ನಾಗಿ ಏನಂತಂದರೆ, ರಾತ್ರಿ ಉಷ್ಣಾಂಶ ಜಾಸ್ತಿ ಆಯಿತು ಅಂದರೆ ನಮಗೆ ಏನು ಆಹಾರ ಉತ್ಪಾದನೆ ಆಗಿ ನಮಗೆ ಕೊನೆಗೆ ಕಾಳು ಕಟ್ಟುತ್ತೆ, ಅದರ ಸಂಖ್ಯೆ ಭಾಳ ಕಮ್ಮಿ ಆಗುತ್ತೆ. ಅದೇ ಥರ ಏನಾದ್ರು ನಮಗೆ ಆರ್ದ್ರತೆ ಜಾಸ್ತಿ ಆಯಿತು ಅಂದರೆ ನಮಗೆ ರೋಗಗಳು ಜಾಸ್ತಿ ಆಗ್ತವೆ. ಕಡಿಮೆ ಆರ್ದ್ರತೆಯಲ್ಲಿ ನಮಗೇನಾಗುತ್ತೆ, ವಾಯುಗುಣ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಇಂಥ ಸಮಯದಲ್ಲಿ ನಾವು ಯಾವುದೇ ರೀತಿ ಸಿಂಪಡಣೆ, ಮಧ್ಯಾಹ್ನ ಸಮಯದಲ್ಲಿ ನಾವು ಸಿಂಪಡಣೆ ಏನಾದ್ರು ಮಾಡ್ತೀವಿ ಅಂತಂದರೆ ಎಲ್ಲ ಏನಾಗುತ್ತೆ, ಗಿಡಗಳಿಗೆ ಸುಟ್ಟಂತಹ ಒಂದು ಅನುಭವ ಉಂಟಾಗುತ್ತೆ. ಯಾಕಂದರೆ ನೀರಿನ ಆವಿ ಜಾಸ್ತಿಯಾಗಿ ಅಲ್ಲಿ ಇದಾಗುತ್ತೆ. ಜೊತೆಗೆ ಇನ್ನೊಂದೇನಂತಂದರೆ, ನಮಗೆ ಗಾಳಿಯ ವೇಗ ಮತ್ತು ದಿಕ್ಕು. ಗಾಳಿಯ ವೇಗ ಭಾಳ ಇಂಪಾರ್ಟೆಂಟು. ಯಾಕಂದರೆ ನಮ್ಮಲ್ಲಿ ಈಗ ನಮ್ಮ ಜಿಲ್ಲೆಯಲ್ಲಿ ಎಸ್ಪೆಷಲಿ ಚಾಮರಾಜನಗರ ಅಂತ ನೋಡಿದಾಗ ನಮಗೆ ಬಾಳೆ ಬೆಳೆ ಪ್ರಮುಖವಾಗಿರುತ್ತೆ. ಇಂಥ ಸಮಯದಲ್ಲಿ ಏನು ಪೂರ್ವ ಮುಂಗಾರು ನಮಗೆ ಮಾರ್ಚ್, ಏಪ್ರಿಲ್, ಮೇ ಸಂದರ್ಭದಲ್ಲಿ ಗಾಳಿಯ ವೇಗ ತುಂಬ ಜಾಸ್ತಿ ಇರುತ್ತೆ. ಏನಾದ್ರು 30 ಕಿಲೋಮೀಟರ್ಗಿಂತ ಜಾಸ್ತಿ ಗಾಳಿ ವೇಗ ಆಯಿತು ಅಂತಂದರೆ ನಮಗೆ ಬಾಳೆ ಎಲ್ಲ ಮುರಿದು ಬೀಳುವ ಸಾಧ್ಯತೆ ಇರುತ್ತೆ. ಹಂಗಾಗಿ ನಾವೇನು ಮಾಡಬೇಕು, ಈ ಬೆಳೆಯನ್ನು ನಾವು ಪ್ಲ್ಯಾನ್ ಮಾಡಬೇಕಾದ್ರೆ, ಸೊ ಈ ಹಂತದಲ್ಲಿ ಅಂದರೆ ಗೊನೆ ಹೊರ ಬರುವುದನ್ನು ನಾವು ಆ ಟೈಮಲ್ಲಿ ಮಾರ್ಚ್, ಏಪ್ರಿಲು ಮತ್ತು ಮೇ ಟೈಮಲ್ಲಿ ಬರದೇ ಇರೋಂಗೆ ನಾವು ಒಂದು ನಾಟಿಯನ್ನು, ಬಾಳೆಯನ್ನು ಎಸ್ಪೆಷಲಿ ಈಗೇನು ನಾವು ಉದ್ದವಾಗಿ ಬೆಳೆಯುತ್ತೆ, ನೇಂದ್ರ ಆಗಿರ್ಬೋದು, ಏಲಕ್ಕಿ ಬಾಳೆ ಇರ್ಬೋದು, ಅಂಥದ್ದನ್ನ ನಾವು ಆ ಸಂದರ್ಭದಲ್ಲಿ ಅವಾಯ್ಡ್ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು ನಮಗೆ 5ನೇದಾಗಿ ಭಾಳ ಇಂಪಾರ್ಟೆಂಟು ಮಣ್ಣಿನ ತೇವಾಂಶ ಮತ್ತು ಮಣ್ಣಿನ ಉಷ್ಣಾಂಶ. ಸೊ ಮಣ್ಣಿನ ತೇವಾಂಶ ನಮಗೆ ಬೀಜ ಮೊಳಕೆ ಹೊಡೆಯೋಕ್ಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮಣ್ಣಿನ ತೇವಾಂಶ ಚೆನ್ನಾಗಿದ್ದರೆ ನಮಗೆ ಚೆನ್ನಾಗಿ ಬೀಜಗಳು ಬರುತ್ತೆ, ಇಲ್ಲ ಅಂತಂದರೆ ಅದು ನಮಗೆ ಭಾಳ ಕಮ್ಮಿ ಆಗುತ್ತೆ. ಹಾಗಾಗಿ ಈ ಹವಾಮಾನ ಅಂಶಗಳನ್ನ ನಾವು ಪ್ರತಿ ಒಂದು ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು, TV ಕಾರ್ಯಕ್ರಮ, ರೇಡಿಯೋ ಕಾರ್ಯಕ್ರಮ, ಈ ರೀತಿ ಎಲ್ಲ ಮೂಲಕವೂ ನಾವು ಪ್ರಸಾರ ಮಾಡ್ತೀವಿ. ಮತ್ತು ನಮ್ಮೊಟ್ಟಿಗೆ ಕಾಂಟ್ಯಾಕ್ಟ್ ಇದ್ದು ಇದರ ಮೇಲೆ, ಸೊ ಮಳೆ ಹೆಂಗೆ ಬರುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ಒಂದು ಕೃಷಿಯನ್ನು ಮಾಡಿದ್ರೆ ಆರ್ಥಿಕವಾಗಿ ನಮಗೆ ಲಾಭ ಆಗುತ್ತೆ. ಈಗ 2025ರ ಕರ್ನಾಟಕದ ವಲಯವಾರು ಮಳೆ ಸ್ಥಿತಿ ಹೇಗಿತ್ತು ಅಂತ ನೋಡೋಣ. ಸೊ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ,
ಮಂಡ್ಯ ಹಾಗೂ ದಾವಣಗೆರೆ ಜಿಲ್ಲೆಗಳಲ್ಲಿ ಸಾಮಾನ್ಯಕ್ಕೆ ಸಮೀಪ ಅಥವಾ ಸ್ವಲ್ಪ ಹೆಚ್ಚುವರಿ ಮಳೆ ದಾಖಲಾಗಿತ್ತು. ಅಂದರೆ ನಿಯರ್ ಟು ನಾರ್ಮಲ್ ಮಳೆಯಾಗಿತ್ತು. ಒಟ್ಟಾರೆಯಾಗಿ ಕೃಷಿಗೆ ಅನುಕೂಲಕರವಾಗಿತ್ತು ಈ ಜಿಲ್ಲೆಗಳಲ್ಲಿ. ನೆಕ್ಸ್ಟ್ ಕೋಲಾರ ಜಿಲ್ಲೆಗಳಲ್ಲಿ ಸಾಮಾನ್ಯಕ್ಕಿಂತ 26% ಹೆಚ್ಚು ಮಳೆಯಾಗಿತ್ತು. ಮತ್ತು ತುಮಕೂರು ಜಿಲ್ಲೆಯಲ್ಲಿ 17% ಜಾಸ್ತಿ ಆಗಿತ್ತು. ಸೊ ಇದರಲ್ಲಿ ನಿಮಗೆ ಈ ಜಿಲ್ಲೆಗಳಲ್ಲಿ ನೀರು ನಿಲ್ಲುವಿಕೆ ಮತ್ತು ರೋಗ ಸಮಸ್ಯೆಗಳಿಗೆ ಕಾರಣವಾಯಿತು ಈ ಎರಡು ಜಿಲ್ಲೆಗಳಲ್ಲಿ, ಕೋಲಾರ ಮತ್ತು ತುಮಕೂರು. ಆದರೆ ಚಾಮರಾಜನಗರ ಜಿಲ್ಲೆಯಲ್ಲಿ 2025ರಲ್ಲಿ 24% ಕಡಿಮೆ ಮಳೆಯಾಗಿದೆ. ಮೈಸೂರು ಜಿಲ್ಲೆಯಲ್ಲಿ 4% ಕಡಿಮೆಯಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 5% ಕಡಿಮೆ ಆಗಿದೆ. ಅಂದರೆ ಈ ಜಿಲ್ಲೆಗಳಲ್ಲಿ ಸ್ವಲ್ಪ ಮಳೆ ಕೊರತೆ ಆಗಿದೆ ಮತ್ತು ಇದರಿಂದ ಬೆಳೆಗಳಿಗೆ ತೇವಾಂಶ ಒತ್ತಡ ನಮಗೆ ಕಂಡು ಬಂದಿದೆ. ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ನಮಗೆ ವಿಜಯಪುರ ಜಿಲ್ಲೆಗಳಲ್ಲಿ 47% ಹೆಚ್ಚುವರಿ ಮಳೆಯಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ 39%, ಯಾದಗಿರಿ ಜಿಲ್ಲೆಯಲ್ಲಿ 33%, ಬೆಳಗಾವಿ ಜಿಲ್ಲೆಯಲ್ಲಿ 26%, ಬಾಗಲಕೋಟೆ ಜಿಲ್ಲೆಯಲ್ಲಿ 25% ಹೆಚ್ಚುವರಿ ಮಳೆಯಾಗಿರೋದು ನಾವು 2025ರಲ್ಲಿ ನೋಡಬಹುದು. ಆದರೆ ರಾಯಚೂರು, ಬೀದರು ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿಯೂ ಸಾಮಾನ್ಯಕ್ಕಿಂತ ಹೆಚ್ಚು ಮಳೆ ದಾಖಲಾಗಿದೆ. ಆದರೆ ಬಳ್ಳಾರಿಯಲ್ಲಿ 12% ಕಡಿಮೆಯಾಗಿದೆ. ವಿಜಯನಗರ ಜಿಲ್ಲೆಯಲ್ಲಿ 8% ಕಡಿಮೆಯಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ 15% ಮಳೆ ಕಡಿಮೆಯಾಗಿರೋದನ್ನು ಕಂಡುಬಂದಿದೆ. ಮಲೆನಾಡು ಪ್ರದೇಶದಲ್ಲಿ ಹಾಸನ ಜಿಲ್ಲೆಯಲ್ಲಿ 30% ಹೆಚ್ಚುವರಿ ಮಳೆ ದಾಖಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 8% ದಾಖಲಾತಿಯಾಗಿದೆ. ಕೊಡಗು ಜಿಲ್ಲೆಗಳಲ್ಲಿ ಸಾಮಾನ್ಯ ಮಳೆಗಿಂತ 16% ಹೆಚ್ಚುವರಿ ಮಳೆಯಾಗಿದೆ. ಇದು ಕಾಫಿ, ಮೆಣಸು ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಬಹಳ ಅನುಕೂಲಕರವಾಯಿತು. ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಮಾನ್ಯಕ್ಕೆ ಸಮೀಪ ಅಂದರೆ ನಿಯರ್ ಟು ನಾರ್ಮಲ್ ಅಷ್ಟು ಮಳೆಯಾಗಿದೆ. ಹೆಚ್ಚಿನ ಅಸಮಾನತೆ ಕಂಡು ಬಂದಿಲ್ಲ ಈ ಜಿಲ್ಲೆಯಲ್ಲಿ. ಅದೇ ಕರಾವಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 23% ಹೆಚ್ಚುವರಿ ಮಳೆಯಾಗಿದೆ. ಉಡುಪಿ ಜಿಲ್ಲೆಯಲ್ಲಿ 20% ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 16% ಹೆಚ್ಚುವರಿ ಮಳೆಯಾಗಿರೋದು ಇಲ್ಲಿ ನಾವು ಕಂಡು ಬಂದಿದೆ. ಸೊ ಈ ಕೃಷಿ ಹವಾಮಾನ ಮುನ್ಸೂಚನೆಯನ್ನು ನಾವು ಆ್ಯಪ್ಗಳು ಮತ್ತು ಏನು ಜಾಲತಾಣ ಅಂದರೆ ವೆಬ್ಸೈಟ್ಗಳು ಇದರ ಮೂಲಕನೂ ಪಡಿಬೋದು. ಸೊ ಇಲ್ಲಿ ಮೇಯ್ನ್ಲಿ ನಮಗೆ ಮೇಘದೂತ್ ಅಂತ ನಮ್ಮ ಏನು ಐಕ್ರಿಸ್ಯಾಟ್ ಮತ್ತು ICAR ಮತ್ತು IMD ಮತ್ತು IITM ಇವರೆಲ್ಲ ಒಡಗೂಡಿ ಮಾಡಿರೋಂಥದ್ದು ಒಂದು ಮೇಘದೂತ್ ಆ್ಯಪ್ ಅಂತ. ಇದು ದೇಶಾದ್ಯಂತ 13 ಭಾಷೆಯಲ್ಲಿ ಸಿಗುತ್ತೆ. ಇದರಲ್ಲಿ ನಮ್ಗೆ ಏನು ಸಿಗುತ್ತೆ ಅಂದರೆ, ಮೊದಲು ಇದನ್ನು ನಾವು ಪ್ಲೇಸ್ಟೋರ್ ಏನಿದೆ ಇದರ ಮೂಲಕ ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಆದಮೇಲೆ ಅದರಲ್ಲಿ ಸೈನ್ ಅಪ್ ಇರುತ್ತೆ. ಅಂದರೆ ನಮ್ಮ ಡೀಟೇಲ್ಸ್ನೆಲ್ಲ ನೋಂದಾಯಿಸಬೇಕು. ಅಲ್ಲಿ ನಮ್ಮ ಹೆಸರು, ಮೊಬೈಲ್ ನಂಬರು ಮತ್ತು ನಮಗೆ ಯಾವ ಭಾಷೆಯಲ್ಲಿ ಬೇಕು ಮತ್ತು ಯಾವ ರಾಜ್ಯ ಮತ್ತು ಯಾವ ಜಿಲ್ಲೆ ಇದನ್ನೆಲ್ಲ ನಾವು ಡೀಟೇಲ್ನ ಇದು ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಪ್ರಮುಖವಾಗಿ ಭೂತಕಾಲದ ಅಂದರೆ ಪಾಸ್ಟ್ ವೆದರ್ ಡೀಟೇಲ್ಸ್ ಸಿಗುತ್ತೆ. ಅಂದರೆ ನಮ್ಮ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಮಳೆ ಆಗಿತ್ತು, ಎಷ್ಟು ತಾಪಮಾನ ಇತ್ತು, ಇದ್ರ ಬಗ್ಗೆ ಡೀಟೇಲ್ಸು ನಮಗೆ ಸಿಗುತ್ತೆ. ಸೊ ಇದು ಪ್ರಮುಖ. ಯಾಕಂದರೆ ನಮಗೆ ಮಳೆ ಹಿಂದೆ ಚೆನ್ನಾಗಾಗಿತ್ತು ಅಂದರೆ ಮುಂದೆ ನಾವು ನೀರನ್ನು ಕೊಡೋದು ಎಷ್ಟು ದಿನ ಕೊಡಬೇಕು ಅಂತ ಡಿಸೈಡ್ ಆಗುತ್ತೆ. ಜೊತೆಗೆ ತಾಪಮಾನ ಹೆಂಗೆ ಏರಿಕೆ ಇತ್ತು ಅಂತಂದರೆ ನಿಮಗೇನಾಗುತ್ತೆ, ತಾಪಮಾನ ತುಂಬ ಜಾಸ್ತಿ ಇತ್ತು ಅಂದರೆ ಈ ಸಮಯದಲ್ಲಿ ತಾಪಮಾನ ನಮ್ಮಲ್ಲಿ ಜಾಸ್ತಿ ಇದೆ ಅಂತ ಗೊತ್ತಾದಾಗ ಮುಂದೆ ಇದೇ ಥರ ಮುನ್ಸೂಚನೆಯಲ್ಲೂ ನಮಗೆ ತಾಪಮಾನ ಜಾಸ್ತಿ ಇದೆ ಅಂತಂದರೆ ಕೀಟಗಳ ಬಾಧೆ ಜಾಸ್ತಿ ಆಗುತ್ತೆ. ಸೊ ಅದನ್ನು ನಾವು ಈ ಒಂದು ಆ್ಯಪಲ್ಲಿ ತಿಳ್ಕೊಬೋದು. ಸೊ ಅದೇ ಥರ ನಮಗೆ ಮುನ್ಸೂಚನೆ ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ, ಗರಿಷ್ಠ ಮತ್ತು ಕನಿಷ್ಠ ಆರ್ದ್ರತೆ, ಗಾಳಿಯ ವೇಗ, ಗಾಳಿಯ ದಿಕ್ಕು, ಮಳೆ ಇನ್ಫಾರ್ಮೇಷನು ಮತ್ತು ಮೇಯ್ನಾಗಿ ಮೋಡ ಹೆಂಗಿರುತ್ತೆ ಅಂತ. ಕೆಲವೊಂದು ಸಂದರ್ಭ ಏನಾಗುತ್ತೆ ಅಂದರೆ ನಮಗೆ ಮೋಡ ಇರುತ್ತೆ, ಮಳೆ ಬರಲ್ಲ. ಇನ್ನೊಂದು ಟೈಮು ಮೋಡನೇ ಇರಲ್ಲ, ಮಳೆ ಬಂದಿರುತ್ತೆ. ಸೊ ಇದೆಲ್ಲ ನಮಗೆ ಎಲ್ಲ ಕಟಾವಿನ ಸಂದರ್ಭ ಆಗಿರೋದ್ರಿಂದ ಈಗ ಹುಳ್ಳಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ನಮ್ಮಲ್ಲಿ ಅರಶಿನ ಆಗಿರ್ಬೋದು, ಇದನ್ನೆಲ್ಲ ಏನು ಮಾಡಿರ್ತಾರೆ, ಒಣೆ ಹಾಕಿರ್ತಾರೆ. ಇಂಥ ಸಂದರ್ಭದಲ್ಲಿ ಮಳೆ ಬಂತು ಅಂದರೆ ಅದರ ಒಂದು ಗುಣಮಟ್ಟ ತುಂಬಾ ಹಾಳಾಗುತ್ತೆ. ಸೊ ಹಂಗಾಗಿ ಇದು ನಮ್ಮ ಮುನ್ಸೂಚನೆಯನ್ನು ಈ ರೀತಿ ಉಪಯೋಗ ಮಾಡ್ಬೋದು. ಸೊ ಇದರ ಜೊತೆಗೆ ನಮಗೆ ನಾವು ಇದು ಒಂದು ಅಪ್ಲಿಕೇಶನಿಂದ ನಮ್ಮ ಜಿಲ್ಲೆ, ಈಗ ನಾವು ಚಾಮರಾಜನಗರ ನೋಡ್ಬೋದು, ಮೈಸೂರು ನೋಡ್ಬೋದು, ಅಥವಾ ದೇಶದ ಯಾವುದೇ ರಾಜ್ಯದ ಯಾವುದೇ ಜಿಲ್ಲೆಯನ್ನು ನಾವು ಮಳೆ ಮುನ್ಸೂಚನೆ ಏನಿದೆ ಅಂತ ನಾವು ಇದರಲ್ಲಿ ತಿಳ್ಕೊಬೋದು. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ನಾವೊಂದು ಎಲ್ಲ ಈಗ ದಕ್ಷಿಣ ಕನ್ನಡ ಅಥವಾ ಬಳ್ಳಾರಿ ಎಲ್ಲೋ ಒಂದು ನಾವು ಪ್ರವಾಸ ಕೈಗೊಳ್ಳಬೇಕು ಅಂತಂದರೆ ಪ್ರವಾಸ ಕೈಗೊಳ್ಳೋದಕ್ಕೂ ಈ ಮೂಲಕ ನಮಗೆ ಅಲ್ಲಿ ಬಿಸಿಲು ಹೆಂಗಿದೆ ಅದಕ್ಕೆ ತಕ್ಕಂತೆ ನಾವು ಸೂಕ್ತ ತಯಾರಿಯನ್ನು ನಾವು ಮಾಡಿಕೊಂಡು ಇಲ್ಲಿಂದ ಹೊರಡ್ಬೋದು. ಸೊ ಇದು ಮೇಘದೂತ್ ಅಂತ ಪ್ಲೇಸ್ಟೋರಲ್ಲಿದೆ, ಇದನ್ನು ಡೌನ್ಲೋಡ್ ಮಾಡಿ ನೋಡ್ಬೋದು. ಮತ್ತು ಅದೇ ರೀತಿ ಇನ್ನೊಂದು ಇತ್ತೀಚೆಗೆ ಏನಂತಂದರೆ ಪ್ರಪಂಚದಲ್ಲಿ ನಮಗೆ ಒಂದು 20,000ರಷ್ಟು ಜನ ನಮಗೆ ಈ ಮಿಂಚು ಮತ್ತು ಗುಡುಗಿಂದ ಹಾನಿ ಆಗ್ತಾ ಇದ್ದಾರೆ. ಸೊ ಅದಕ್ಕಾಗಿ ಇದನ್ನು ಹಾನಿಯನ್ನು ತಪ್ಪಿಸೋಕ್ಕೆ ಏನು ಗ್ರಾಮೀಣ ಭಾಗದಲ್ಲಿ ಮತ್ತು ಏನು ರೈತ ಬಾಂಧವರು
ಜಮೀನಲ್ಲಿ ಕೆಲಸ ಮಾಡ್ತಾರೆ ಮತ್ತು ಪಶುಗಳಿರ್ತವೆ, ಇವಕ್ಕೆ ಹಾನಿಯಾಗೋದನ್ನ ತಡೆಗಟ್ಟೋಕ್ಕೆ ದಾಮಿನಿ ಆ್ಯಪ್ ಇದೆ. ಸೊ ಈ ದಾಮಿನಿ ಆ್ಯಪಲ್ಲಿ ನಮಗೆ 3 ಗಂಟೆಗಳ ಮುಂಚೆ ನಮಗೆ ಇದು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ, ನಮ್ಮ ಈ ಪ್ರದೇಶಕ್ಕೆ ನಮಗೆ ಗುಡುಗು ಮತ್ತು ಮಿಂಚು ಬರುತ್ತೆ ಅಂತ. ಸೊ ಇಲ್ಲಿ ಏನಂತಂದರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಮರಾಠವಾಡ ಮತ್ತು ವಿದರ್ಭ ಸ್ಥಳಗಳಲ್ಲಿ ಅತಿ ಹೆಚ್ಚು ಸಿಡಿಲಿಗೆ ಒಂದು ಬಲಿಯಾಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಜೊತೆಗೆ ಏನಂತಂದರೆ ಕಾಡ್ಗಿಚ್ಚಾಗಿರ್ಬೋದು, ಈ ರೀತಿ ಒಂದು ಎಲ್ಲ ತುಂಬ ಜಾಸ್ತಿ ಆಗುತ್ತೆ. ಸೊ ನಮ್ಮ ಪ್ರದೇಶಕ್ಕೆ ನೋಡೋದಾಯಿತು ಅಂದರೆ ಇದು ಏನಂತಂದರೆ ಈ ದಕ್ಷಿಣ ಭಾರತದಲ್ಲಿ ನಮಗೆ ಪೂರ್ವ ಮುಂಗಾರಲ್ಲಿ ಅತಿ ಹೆಚ್ಚು ನಮಗೆ ಸಿಡಿಲು ಬಡಿಯುತ್ತದೆ. ಸೊ ಅದೇ ಉತ್ತರ ಭಾರತ ಅಂತಂದಾಗಿ ನಮಗೆ ಮುಂಗಾರಿನಲ್ಲಿ ಅತಿ ಹೆಚ್ಚು ಸಿಡಿಲು ಬಡಿಯುತ್ತದೆ. ಸೊ ಇದು ಏನಂತಂದರೆ ಪ್ರತಿ ವರ್ಷ ಸರಾಸರಿ 80ಕ್ಕೂ ಹೆಚ್ಚು ಬಾರಿ ತೀಕ್ಷ್ಣ ಪ್ರಮಾಣದಲ್ಲಿ ಸಿಡಿಲುಗಳು ಎಲ್ಲ ಕಡೆ ಅಂದರೆ ಈಶಾನ್ಯ ಭಾರತ, ಕೇರಳ, ಜಮ್ಮು ಕಾಶ್ಮೀರ ಎಲ್ಲ ಕಡೆನೂ ನಮಗೆ ಆಗ್ತಾ ಇದೆ. ಸೊ ಇದನ್ನು ರಕ್ಷಿಸೋಕ್ಕೆ ನಾವು ಈ ದಾಮಿನಿ ಆ್ಯಪನ್ನು ನಾವು ಬಳಕೆ ಮಾಡಬೇಕಾಗತ್ತೆ. ಸೊ ಇದೇನಂತಂದರೆ ಮೇಯ್ನ್ಲಿ ಏನಂತಂದರೆ ಸಿಡಿಲು ನಿಮಗೆ ಗೊತ್ತೇ ಇದೆ, ಅತಿ ಎತ್ತರದ ವ್ಯಕ್ತಿ ಅಥವಾ ಅತಿ ಎತ್ತರದ ಮರಕ್ಕೆ ಇದು ಬಡಿತದೆ. ಸೊ ನಮ್ಮಲ್ಲಿ ಏನಂತಂದರೆ ಇದನ್ನು ಒಂದು ನಾವು ಆ್ಯಪ್ ಇಲ್ಲ ಅಂತಂದ್ರೂ ಹೆಂಗೆ ನಾವು ತಿಳ್ಕೊಬೋದು ಅಂತ ಮೊದಲಿಗೆ ನಾನು ತಿಳಿಸ್ತೀನಿ. ಸೊ ಆ್ಯಪ್ ಇಲ್ಲ ಅಂತಂದ್ರೂ ಏನಂತಂದರೆ ಇದು ನಮಗೆ ಪೂರ್ವ ಮುಂಗಾರಲ್ಲಿ ಅಂದರೆ ನಾವು ಮಾರ್ಚ್, ಏಪ್ರಿಲ್, ಮೇ ಈ ಸಂದರ್ಭದಲ್ಲಿ ನಮಗೆ ಇದು ಬರುತ್ತೆ, ಹೆಚ್ಚಿನ ಗಾಳಿ ಬರುತ್ತೆ, ಮಳೆ ಬರುತ್ತೆ, ಕಪ್ಪು ಮೋಡ ಜಾಸ್ತಿ ಇರುತ್ತೆ, ಜೊತೆಗೆ ಗುಡುಗು ಸಹಿತ ಬಿರುಗಾಳಿ, ನೆತ್ತಿಯ ಮೇಲೆ ಭಾಳ ಹತ್ತಿರವಾಗಿ ಮೋಡ ಇರುತ್ತೆ, ಗಟ್ಟಿಯಾಗಿ ಮತ್ತು ಆಗಿಂದಾಗೆ ಹೆಚ್ಚು ನಮಗೆ ಗುಡುಗು ಸಂಭವಿಸುತ್ತೆ. ಸೊ ಈ ರೀತಿ ಬರ್ತಾ ಇದೆ ಅಂದರೆ ಹಿಂದೆನೇ ನಮಗೆ ಮಿಂಚು ಬಂದೇ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಈಗ ನಾವು ಏನಾಗುತ್ತೆ, ಒಂದೊಂದು ಕಡೆ ಈಗ ಸಾಮಾನ್ಯವಾಗಿ ನಾವು ಎಲ್ಲೋ ಬೈಕಲ್ಲಿ ಹೋಗ್ತಾ ಇರ್ತೀವಿ, ಇಂಥ ಸಂದರ್ಭದಲ್ಲಿ ನಾವು ಮರಗಳನ್ನ ಆಶ್ರಯ ಮಾಡ್ತೀವಿ. ಸೊ ಇಲ್ಲೇನಂತಂದರೆ ಮರ ನಮಗೆ ಒಂದು ಸ್ವಲ್ಪ ಮಳೆಯಿಂದ ರಕ್ಷಣೆ ಕೊಡ್ಬೋದು, ಬಟ್ ಸಿಡಿಲಿಗೆ ತುಂಬಾ ತುತ್ತಾಗುತ್ತೆ. ಇಂಥ ಸಂದರ್ಭದಲ್ಲಿ ಪ್ರಾಣ ಹಾನಿಯಾಗುವಂಥ ಭಾಳ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾವೇನು ಮಾಡಬೇಕು, ಯಾವುದೇ ಕಾರಣಕ್ಕೂ ನಾವು ಮರಗಳ ಕೆಳಗಡೆ ನಿಲ್ಲಬಾರ್ದು. ಸೊ ಇನ್ ಕೇಸ್ ನಾವೆಲ್ಲ ಅರಣ್ಯ ಪ್ರದೇಶದಲ್ಲಿ ಈ ರೀತಿ ಇದ್ದೀವಿ ಅಂತಂದರೆ ಅಲ್ಲಿ ಏನು ದಟ್ಟವಾಗಿ ಬೆಳೆದಿರುತ್ತೆ ಸಣ್ಣ ಮರಗಳು, ಅದರ ಅಡಿಯಲ್ಲಿ ಇರಬೇಕು ಅರಣ್ಯದಲ್ಲಿ ಇದ್ದಾಗ. ಇನ್ ಕೇಸ್ ಮೈದಾನದಲ್ಲಿ ಇದ್ವಿ, ನಾವು ಫುಲ್ಲು ಓಪನ್ ಪ್ಲಾಟ್ ಇದೆ, ನಮ್ಮಲ್ಲಿ ಏನೂ ಇಲ್ಲ ಅಂತಂದರೆ ನಾವು ಕಂದಕ ಅಥವಾ ಕಣಿವೆಗಳಿಗೆ ಹೋಗಬೇಕಾಗುತ್ತೆ, ಅಥವಾ ತಗ್ಗು ಪ್ರದೇಶ ಏನು ಹೇಳ್ತೀವಿ ಅಲ್ಲಿಗೆ ಹೋಗಬೇಕಾಗುತ್ತೆ. ಬಟ್ ಈ ಸಂದರ್ಭದಲ್ಲಿ ನಿಮಗೆ ಪೂರ್ವ ಮುಂಗಾರಲ್ಲಿ ಒಂದನ್ನು ನಾವು ಅಬ್ಸರ್ವ್ ಮಾಡ್ತು ಅಂದರೆ ನಮಗೆ ಮಳೆ ತುಂಬ ಜೋರಾಗಿ ಬರುತ್ತೆ. ಜೋರಾಗಿ ಬಂದದಾಗ ಏನಾಗುತ್ತೆ, ಆ ಕಾಲುವೆಗಳಲ್ಲಿ ನೀರು ಬರೋ ಅಂತಹ ಒಂದು ಸಾಧ್ಯತೆ ಹೆಚ್ಚಿರುತ್ತೆ. ಹಂಗಾಗಿ ನಾವೇನು ಮಾಡಬೇಕು, ಆ ನೀರಿನ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅದೇ ರೀತಿ ನಾವೇನಾದ್ರು ನೀರೊಳಗಡೆ ಈ ರೀತಿ ಏನಾದ್ರು ಇತ್ತು ಅಂದರೆ ತಕ್ಷಣ ಭೂ ಪ್ರದೇಶಕ್ಕೆ ನಾವು ಆಗಮಿಸಬೇಕಾಗತ್ತೆ. ಮತ್ತು ಜೊತೆಗೆ ಏನಂತಂದರೆ ಇನ್ ಕೇಸ್ ಮಿಸ್ ಆಗಿ ಯಾರಿಗಾರು ಈ ಸಿಡಿಲು ಬಡೀತು ಅಂತಂದರೆ ಅವರ ಉಸಿರಾಟವನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. ಜೊತೆಗೆ ಅವರನ್ನು ಶೀಘ್ರವಾಗಿ, ಯಾಕಂದರೆ ಇದರ ಪರಿಣಾಮ ತುಂಬ ಜಾಸ್ತಿ ಇರುತ್ತೆ ಅಂದಾಗ ನಾವೇನು ಮಾಡಬೇಕಾಗತ್ತೆ, ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗತ್ತೆ. ಮತ್ತು ಇನ್ನೊಂದಿಷ್ಟು ಮಿಂಚಿನ ಸಂದರ್ಭದಲ್ಲಿ ನಾವು ಮಾಡಬಾರ್ದು ಅಂತಂದಾಗ, ಸೊ ನಾವೇನಂತಂದರೆ ಸಾಧ್ಯವಾದಷ್ಟು ಮಿಂಚು ಗುಡುಗು ಬರ್ತೈತೆ ಅಂದರೆ ಹೊರಗಡೆ ಹೋಗ್ದೇ ಯಾವುದಾದ್ರು ಸೂಕ್ತವಾದ ಕಟ್ಟಡ ಅದರ ಒಳಗಡೆ ಇರೋದನ್ನ ನಾವು ನೋಡ್ಕೋಬೇಕು. ಸೊ ಮರದ ಕೆಳಗಡೆ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು. ಏನು ನಾವು ಇನ್ ಕೇಸ್ ನೆನೆದ್ರೂ ಕೂಡ ನಮಗೇನೋ ಒಂದು ಸ್ವಲ್ಪ ಚಳಿ ಜ್ವರ ಬರ್ಬೋದು, ಬಟ್ ಮರದ ಕೆಳಗಡೆ ನಿಂತಾಗ ನಮಗೆ ಪ್ರಾಣಹಾನಿಯಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಮರದ ಕೆಳಗಡೆ ನಿಲ್ಲಬಾರ್ದು. ಜೊತೆಗೇನಂತಂದರೆ ವಿದ್ಯುತ್ ಪ್ರಸರಿಸುವ ಅಂತಂದರೆ ಸ್ಟವ್ಗಳು, ಈಗ ಏನು ಗುಡ್ ಕಂಡಕ್ಟರ್ ಅಂತ ಹೇಳ್ತೀವಿ, ಲೋಹದ ಪೈಪುಗಳು, ನೀರಿನ ಟ್ಯಾಂಕು, ವಿದ್ಯುತ್ ಒಲೆ, ಮೊಬೈಲ್ ಇತ್ಯಾದಿಗಳನ್ನ ನಾವು ಆ ಟೈಮಲ್ಲಿ ಬಳಸಬಾರ್ದು. ಸೊ ಅದರಿಂದ ನಾವು ದೂರ ಇರಬೇಕು. ಮೊಬೈಲ್ ಬಳಕೆಯಿಂದ ಏನಾಗುತ್ತೆ ಅಂದರೆ ನಮಗೆ ಈಗೆಲ್ಲ ಗೊತ್ತಿದೆ, ಟವರಿಂದ ಅದಕ್ಕೆ ಕನೆಕ್ಷನ್ ಇರುತ್ತೆ, ಅದು ಸಿಡಿಬೋದು ಅಥವಾ ನಮಗೆ ವೈಬ್ರೇಷನ್ ಜಾಸ್ತಿ ಆಗ್ಬೋದು, ಫ್ರೀಕ್ವೆನ್ಸಿ ಜಾಸ್ತಿಯಾಗಿ ನಮಗೆ ಹಾನಿಯಾಗೋ ಚಾನ್ಸಸ್ ಭಾಳ ಜಾಸ್ತಿ ಇರುತ್ತೆ. ಹಂಗಾಗಿ ನಾವು ಅದರಿಂದ ದೂರ ಇರಬೇಕು. ಮೊಬೈಲ್ ಬಳಕೆ ಎಸ್ಪೆಷಲಿ ಏನು ಸಿಡಿಲು ಮತ್ತು ಮಿಂಚು ಬರುತ್ತೆ ಆ ಸಂದರ್ಭದಲ್ಲಿ ಬಳಕೆ ಮಾಡಬಾರ್ದು. ಜೊತೆಗೆ ಇನ್ನೊಂದು ಏನಂದರೆ ರೈತ ಬಾಂಧವರಿಗೆ, ಸೊ ಜಮೀನಿನ ಹತ್ರ ಇರ್ತಾರೆ, ಜಮೀನಿನ ಹತ್ರ ಇರಬೇಕಾದ್ರೆ ಅಲ್ಲಿ ಎಲೆಕ್ಟ್ರಿಕ್ ಪೋಲ್ ಇರುತ್ತೆ, ಎಲೆಕ್ಟ್ರಿಕ್ ಪೋಲಿಂದ ಅವರು ಸಾಧ್ಯವಾದಷ್ಟು ದೂರ ಇರಬೇಕು. ಯಾಕಂದರೆ ಈ ರೀತಿ ತುಂಬ ಗಾಳಿ ಇರೋದ್ರಿಂದ ಅಥವಾ ಮರಗಳ ಕೊಂಬೆ ಇರ್ಬೋದು, ಅವೆಲ್ಲ ನಮಗೆ ಮುರಿದು ವಿದ್ಯುತ್ ತಂತಿ ಮೇಲೆ ಬಿದ್ದು ಅದು ಪ್ರಸರಣ ಆಗುತ್ತೆ. ಮತ್ತು ಈ ರೀತಿ ಮಳೆ ತುಂಬ ಜಾಸ್ತಿಯಾಗಿ ಪೂರ್ವ ಮುಂಗಾರಲ್ಲಿ ಆದಾದಮೇಲೆ ಬೆಳಿಗ್ಗೆ ಟೈಮ್ ಏನು ಜಮೀನಿಗೆ ಹೋಗ್ತಾರೆ ಅಥವಾ ಸಂಜೆ ಟೈಮ್ ಏನು ಜಮೀನಿಗೆ ಹೋಗ್ತಾರೆ, ಅಂಥ ಸಂದರ್ಭದಲ್ಲಿ ಅವರು ಅದನ್ನೆಲ್ಲ ನೋಡಿಕೊಂಡು ಹೋಗಬೇಕಾಗತ್ತೆ. ಯಾಕಂದರೆ ನಮಗೆ ಗಾಳಿಯ ವೇಗ ಪೂರ್ವ ಮುಂಗಾರಲ್ಲಿ ಜಾಸ್ತಿ ಇರೋದ್ರಿಂದ ಮರದ ಕೊಂಬೆ ಬಿದ್ದು ಈ ರೀತಿ ಎಲೆಕ್ಟ್ರಿಕ್ ತಂತಿಗಳೆಲ್ಲ ಬಿದ್ದು ಹೋಗಿರುತ್ತೆ. ಬಿದ್ದು ಹೋಗಿರೋ ಸಂದರ್ಭದಲ್ಲಿ ಇವ್ರು ಏನಾರು ಅಲ್ಲಿ ಹೋದರೆ ಎಲೆಕ್ಟ್ರಿಕ್ ಶಾಕ್ದಿಂದ ಅವರಿಗೆ ಹಾನಿಯಾಗೋ ಚಾನ್ಸಸ್ ಭಾಳ ಇರುತ್ತೆ. ದಾಮಿನಿ ಆ್ಯಪ್ ಅಂದ್ರಲ್ಲ, ಅದರಿಂದ ಏನು ಉಪಯೋಗ? ಸೊ ದಾಮಿನಿ ಆ್ಯಪಿಂದ ನಿಮಗೆ
ಒಂದು 3 ಗಂಟೆ ಮುಂಚೆ ನಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಅಂದರೆ ನೋಟಿಫಿಕೇಷನ್ನ ನಾವು ಅಲೋ ಮಾಡಬೇಕಾಗುತ್ತೆ. ಅಲೋ ಮಾಡಿದ್ರೆ ನಮಗೆ ಅದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಬರುತ್ತೆ. ಯಾವ ಜಾಗದಲ್ಲಿ ಸಿಡ್ಲು ಹೊಡಿತೆ ಅಂದರೆ ನಮಗೆ ಸುತ್ತ ನಾವಿರುವ ಜಾಗದಿಂದ ಸುತ್ತ 40 ಕಿಲೋಮೀಟರಲ್ಲಿ ಎಲ್ಲೂ ಸಿಡ್ಲು ಬರ್ತಾ ಇದೆ. 40 ಕಿಲೋಮೀಟರಿಂದ ಬರೋವರೆಗೆ ನಾವು ಅದನ್ನು ತಿಳ್ಕೊಬೋದು ಈ ಕಡೆಯಿಂದ ಬರ್ತಾ ಇದೆ ಅಂತ. ನಮ್ಮ ಸುತ್ತ 40 ಕಿಲೋಮೀಟರ್ ಎಲ್ಲಿ ಮಿಂಚು ಹೊಡಿತಾ ಇದೆ ಅಂತ ಗೊತ್ತಾಯಿತು ಅಂದರೆ ನಾವು 3 ಗಂಟೆ ಮುಂಚೆ ಗೊತ್ತಾಗುತ್ತೆ. ಓಕೆ, ಅಂದರೆ ದಾಮಿನಿ ಆ್ಯಪ್ನ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಂಡಿರ್ಬೇಕು. ಅವ್ರಿಗೆ ಮಾಹಿತಿ ತಿಳಿತಾ ಹೋಗುತ್ತೆ. ಒಳ್ಳೆ ವಿಚಾರ. ವರ್ಷವಾರು ಮುಂಗಾರು ಆಗಮನ ಹೇಗಿತ್ತು ಅಂತ ಈಗ ನೋಡೋಣ. ಕರ್ನಾಟಕದಲ್ಲಿ ಮುಂಗಾರು ಮಳೆ ಸಾಮಾನ್ಯವಾಗಿ ಮೇ ಕೊನೆ ವಾರದಿಂದ ಜೂನ್ ಮೊದಲ ವಾರದವರೆಗೂ ಆರಂಭ ಆಗುತ್ತೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಮಾಹಿತಿಯನ್ನು ನೋಡೋದಾದರೆ 2018 ಮತ್ತು 2022ರಲ್ಲಿ ನಮಗೆ ಮುಂಗಾರು ಮಳೆ ಆಗಮನ ಮೇ 29 ಆಗಿದೆ. 2019ರಲ್ಲಿ ಜೂನ್ 8ಕ್ಕೆ, 2020ರಲ್ಲಿ ಜೂನ್ 1, 2021ರಲ್ಲಿ ನಮಗೆ ಜೂನ್ 3ಕ್ಕೆ ಆಗಮನ ಆಗಿದೆ. 2023ರಲ್ಲಿ ಜೂನ್ 9, 2024ರಲ್ಲಿ ಜೂನ್ 2ರಂದು ಆಗಮನ ಆಗಿದೆ. ಆದರೆ ಕಳೆದ ವರ್ಷ 2025ರಲ್ಲಿ ನಮಗೆ ಮುಂಗಾರು ಮಳೆ ಮೇ 29ಕ್ಕೆ ಆಗಮನ ಆಗಿದೆ. ಅಂದರೆ 15 ದಿನಗಳಿಗಿಂತ ಮುಂಚಿತವಾಗಿ ನಮಗೆ ಕಳೆದ ವರ್ಷ ಆಗಿದೆ. ಸೊ ಸ್ಟಾರ್ಟಿಂಗಲ್ಲಿ ನಮಗೆ ಮಳೆ ಚೆನ್ನಾಗಾಗಿತ್ತು. ಕಳೆದ ವರ್ಷ ಜುಲೈಯಲ್ಲೂ ಚೆನ್ನಾಗಾಯಿತು, ಸೆಪ್ಟೆಂಬರಲ್ಲೂ ಚೆನ್ನಾಗಾಯಿತು. ಸೊ ನಮಗೆ ನವಂಬರ್ ಡಿಸೆಂಬರಲ್ಲಿ ಸ್ವಲ್ಪ ಕಡಿಮೆ ಆಯಿತು ನಮಗೆ. ಸೊ ಕಳೆದ ವರ್ಷ ನಮಗೆ 2024ರಲ್ಲಿ ನವಂಬರ್ ಡಿಸೆಂಬರಲ್ಲಿ ನಮಗೆ ಚಂಡಮಾರುತ ಆಗಿರೋದ್ರಿಂದ ಚಂಡಮಾರುತರ ಮುಖಾಂತರ ನಮಗೆ ಮಳೆ ಚೆನ್ನಾಗಿ ಆಯಿತು. ಸೊ ಈ ವರ್ಷ ನಮಗೆ ನವಂಬರು ಮತ್ತು ಡಿಸೆಂಬರು ಸಾಮಾನ್ಯ ಮಳೆಗಿಂತ ಕೊರತೆ ಆಗಿದೆ. ಅಂದರೆ ರಬಿ ಸೀಸನಲ್ಲಿ, ಅಂದರೆ ರಬಿ ಇದರಲ್ಲಿ ಬೆಳೆಯುವಂಥ ಬೆಳೆಗಳಿಗೆ ಸ್ವಲ್ಪ ತೇವಾಂಶ ಕೊರತೆ ಉಂಟಾಗಿದೆ ನಮಗೆ. ಸೊ ನೀವು ನೋಡಬಹುದು ಮುಂಗಾರು ಆಗಮನ ಸ್ಥಿರವಾಗಿಲ್ಲ. ಇವೆಲ್ಲ ನೀವು ಪ್ರತಿಯೊಂದು ವರ್ಷದಲ್ಲೂ ನೋಡ್ಬೋದು. ಮುಂಗಾರು ಒಂದೇ ದಿನಕ್ಕೆ ಬಂದಿಲ್ಲ. ಸೊ ಪ್ರತಿ ವರ್ಷ ಚೇಂಜಸ್ ಆಗಿದೆ ನಮಗೆ. ಅದೇ ರೀತಿ ಎಲ್ಲ ರೈತರಿಗೆ ಕೇಳಿಕೊಳ್ಳೋದೇನೆಂದರೆ, ನೀವು ಕ್ಯಾಲೆಂಡರ್ ದಿನಾಂಕವನ್ನು ನಂಬಿಕೊಂಡು ಕೃಷಿಯಲ್ಲಿ ಬಿತ್ತನೆ ಮಾಡಬೇಡಿ. ಸೊ ಅದಕ್ಕೆ ನಾವು ಕೊಡುವಂಥ ಹವಾಮಾನ ಮುನ್ಸೂಚನೆಯನ್ನು ಬಳಸ್ಕೊಂಡು ನೀವು ಬಿತ್ತನೆ ಮಾಡುವುದು ಸೂಕ್ತ ಅಂತೇಳ್ಬಿಟ್ಟು ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟು ಮಳೆ ಪ್ರಮಾಣ. ನಮ್ಮ ಭಾರತ ದೇಶದ ಸರಾಸರಿ ವಾರ್ಷಿಕ ಮಳೆ ಬಂದುಬಿಟ್ಟು 1200 ಮಿಲಿಮೀಟರ್. ಅದೇ ರೀತಿ ನಮ್ಮ ಕರ್ನಾಟಕದ್ದು 1153 ಮಿಲಿಮೀಟರ್. ನಮ್ಮ ಮೈಸೂರು ಜಿಲ್ಲೆಯದು 873 ಮಿಲಿಮೀಟರ್. ಸೊ ಇದರಲ್ಲಿ ನೀವು ನೋಡಬಹುದು ನಮ್ಮ ಕರ್ನಾಟಕದ ವಲಯಗಳಲ್ಲಿ ಅತಿ ಹೆಚ್ಚು ಮಳೆ ಬಂದಿರುವುದು ಕರಾವಳಿ ವಲಯದಲ್ಲಿ. ಎಷ್ಟು? 3753 ಮಿಲಿಮೀಟರಷ್ಟು ನಮಗೆ 2025ರಲ್ಲಿ ಆಗಿದೆ. ಸೊ ಅದೇ ರೀತಿ ಸಾಮಾನ್ಯವಾಗಿ ನಮಗೆ ಎಲ್ಲರಿಗೂ ಮಳೆ ದಿನ ಅಂತಾರೆ ರೈತರು. ಸೊ ಮಳೆ ದಿನ ಅಂದರೆ ಏನಂದರೆ, ಒಂದು ಮಳೆ ದಿನ ಅಂದರೆ ಒಂದು ದಿನದಲ್ಲಿ, ಅಂದರೆ ಒಂದು 24 ಗಂಟೆಗಳಲ್ಲಿ 2.5 ಮಿಲಿಮೀಟರ್ ಅಥವಾ ಅದಕ್ಕಿಂತ ಹೆಚ್ಚು ಮಳೆಯಾದರೆ ಅದನ್ನು ಒಂದು ಮಳೆ ದಿನ ಅಂತಾರೆ. ಅದೇ ರೀತಿ ಬೆಳೆಯ ಮಳೆ ಅಂದರೆ ರೈನಿ ಡೇ, ಕ್ರಾಪ್ ರೈನಿ ಡೇ ಅಂದರೆ 24 ಗಂಟೆಗಳಲ್ಲಿ 5 ಮಿಲಿಮೀಟರ್ ಅಥವಾ ಅದಕ್ಕಿಂತ ಹೆಚ್ಚು ಮಳೆಯಾದರೆ ಅದನ್ನು ಒಂದು ಕ್ರಾಪ್ ರೈನಿ ಡೇ ಅಂತ ಕರೀತಾರೆ. ಸೊ ಈಗ ನಮ್ಮ ಮೈಸೂರು ಜಿಲ್ಲೆಯ ಮುಂಗಾರು ಮಳೆಯಲ್ಲಿ ಎಷ್ಟು ಪ್ರಮಾಣ ಮಳೆ ಬರುತ್ತದೆ, ಎಷ್ಟು ಮಳೆ ದಿನಗಳಲ್ಲಿ ಆ ಪ್ರಮಾಣ ಬರುತ್ತದೆ, ಸೊ ಹಿಂಗಾರು ಮಳೆಯಲ್ಲಿ ಎಷ್ಟು ಬರುತ್ತದೆ, ನೆಕ್ಸ್ಟು ಬೇಸಿಗೆ ಮಳೆ ಎಷ್ಟು ಬರ್ತದೆ, ಈಗ ನೋಡೋಣ ಒಂದೊಂದಾಗೆ. ಮುಂಗಾರು ಮಳೆಯಲ್ಲಿ ಸಾಮಾನ್ಯವಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ 29 ಮಳೆ ದಿನಗಳು ಬರ್ತವೆ. ಆ 29 ಮಳೆ ದಿನಗಳಲ್ಲಿ ನಮಗೆ 415 ಮಿಲಿಮೀಟ್ರಷ್ಟು ಮಳೆ ಆಗುತ್ತೆ ನಮಗೆ. ಅದೇ ರೀತಿ ಮುಂಗಾರು ಮಳೆಯಲ್ಲಿ ನಮಗೆ ಇದೆಲ್ಲ ಬಿತ್ತನೆ ಕಾರ್ಯಗಳಿಗೆ ಸಹಾಯ ಆಗುತ್ತೆ. ಭತ್ತ ಆಗಿರ್ಬೋದು, ಜೋಳ, ರಾಗಿ, ತೊಗರಿ, ಜೋಳ, ಎಣ್ಣೆ ಬೀಜಗಳು ಮುಂತಾದ ಬೆಳೆಗಳೇ ಅತ್ಯಂತ ಅಗತ್ಯವಾಗಿರುತ್ತದೆ. ಮತ್ತು ಮಣ್ಣಿನ ತೇವಾಂಶ ಸಂಗ್ರಹಿಸಲು ಕೂಡ ಸಹಾಯ ಆಗುತ್ತೆ ನಮಗೆ ಮುಂಗಾರು ಮಳೆಯಿಂದ. ಹಿಂಗಾರು ಮಳೆಯಲ್ಲಿ ನಮಗೆ ಸಾಮಾನ್ಯವಾಗಿ ಅಕ್ಟೋಬರಿಂದ ಡಿಸೆಂಬರ್ವರೆಗೂ, ಇದು 3 ತಿಂಗಳು. ಮುಂಗಾರು ಮಳೆ 4 ತಿಂಗಳಲ್ಲಿ ಆಗುತ್ತೆ. ಸೊ ಇದರಲ್ಲಿ ನಾವು ರಾಬಿ ಬೆಳೆಗಳನ್ನ ಬೆಳಿಬೋದು. ಇದು ನಮಗೆ ಹಿಂಗಾರು ಮಳೆಯಿಂದ 13 ಮಳೆ ದಿನಗಳು ಸಂಭವಿಸುತ್ತದೆ. ಈ 13 ಮಳೆ ದಿನಗಳಲ್ಲಿ ನಮಗೆ 216 ಮಿಲಿಮೀಟರ್ಷ್ಟು ಮಳೆ ಆಗುತ್ತೆ. ಈ ಹಿಂಗಾರು ಮಳೆಯಲ್ಲಿ ನಮಗೆ ಮುಂಗಾರು ಬೆಳೆಗಳು ಅಂತಿಮ ಹಂತದಲ್ಲಿರ್ತವೆ. ಸೊ ಅದಕ್ಕೆ ಈ ಮಳೆ ನಮಗೆ ಉಪಯೋಗ ಆಗುತ್ತೆ. ಮತ್ತು ಹಿಂಗಾರು ಬೆಳೆಗಳಾದ ಕಡಲೆ, ಸೂರ್ಯಕಾಂತಿ, ಜೋಳ ಮುಂತಾದವುಗಳಿಗೆ ಸಹಾಯ ಆಗುತ್ತೆ. ಅದೇ ರೀತಿ ಬೇಸಿಗೆ ಮಳೆ ನಮಗೆ ಮಾರ್ಚು, ಏಪ್ರಿಲ್, ಮೇ ಈ 3 ತಿಂಗಳಲ್ಲಿ ಆಗುವಂಥ ಮಳೆ. ಈಗ ಮಾರ್ಚ್, ಏಪ್ರಿಲ್, ಮೇ ಟೈಮಲ್ಲಿ ಸಾಮಾನ್ಯವಾಗಿ ಉದ್ದು, ಹೆಸರು ಈ ಬೆಳೆಗಳು ಬೆಳವಣಿಗೆ ಹಂತದಲ್ಲಿರ್ತದೆ ಮತ್ತು ಕಟಾವು ಹಂತದಲ್ಲಿರ್ತವೆ. ಸೊ ಈ ಸಮಯದಲ್ಲಿ ರೈತರಿಗೆ ನಾವು ಫಸ್ಟ್ ಮಳೆ ಬಿದ್ದಾಗ ನಿಮ್ಮ ಜಮೀನುಗಳಿಗೆಲ್ಲ ನೀವು ಹಸಿರೆಲೆ ಗೊಬ್ಬರ ಎರಚೋದು ತುಂಬ ಸೂಕ್ತ. ಸೊ ಚೆನ್ನಾಗಿ ಸೊಪ್ಪು ಬೆಳೆದು ಒಂದು 55 ದಿನಗಳಾದಮೇಲೆ ನಮ್ಮ ಮಣ್ಣಿಗೆ ಸೇರಿಸಿದಾಗ ನೆಕ್ಸ್ಟ್ ಮುಂಗಾರು ಆಗಮನ ಆದಾಗ ನೀವು ಬೆಳೆಗಳನ್ನು ಬೆಳೆಯುವುದು, ಬಿತ್ತನೆ ಮಾಡುವುದು ತುಂಬ ಸೂಕ್ತ ಅಂತೇಳ್ಬಿಟ್ಟು ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದೇ ರೀತಿ ನಮಗೆ ಬೇಸಿಗೆ ಋತುವಿನಲ್ಲಿ ಈ ಮಾರ್ಚಿಂದ ಏಪ್ರಿಲಲ್ಲಿ ನಮಗೆ ಎಷ್ಟು ಮಳೆ ದಿನಗಳಿರ್ತವೆ ಅಂದರೆ 10 ಮಳೆ ದಿನಗಳಿರ್ತವೆ. ಈ 10 ಮಳೆ ದಿನಗಳಲ್ಲಿ ನಮಗೆ 192 ಮಿಲಿಮೀಟರ್ಷ್ಟು ಮಳೆ ಆಗುತ್ತೆ. ಅದೇ ರೀತಿ ನಮಗೆ ಜನವರಿ ಫೆಬ್ರವರಿ ಅಂದರೆ ಚಳಿಗಾಲ. ಜನವರಿ ಫೆಬ್ರವರಿಯಲ್ಲಿ ನಿಮಗೆ
2 ಮಳೆ ದಿನಗಳಿರ್ತವೆ. ಆ 2 ಮಳೆ ದಿನಗಳಿಂದ ನಮಗೆ 14 ಮಿಲಿಮೀಟ್ರಷ್ಟು ಮಳೆ ಆಗುತ್ತೆ. ಸೊ ಒಟ್ಟಾರೆಯಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ವಾರ್ಷಿಕವಾಗಿ 54 ಮಳೆ ದಿನಗಳಿರ್ತವೆ. ಈ 54 ಮಳೆ ದಿನಗಳಿಂದ ನಮಗೆ 837 ಮಿಲಿಮೀಟರ್ನಷ್ಟು ನಮಗೆ ಮಳೆ ಆಗುವ ಸಾಧ್ಯತೆಗಳಿದೆ. ಸೊ ಇದೇ ರೀತಿ ನಾವು ಇನ್ನೊಂದು ಈ ಕೃಷಿಯಲ್ಲಿ ಅಥವಾ ನಾವು ಒಂದು ಹವಾಮಾನ ಮುನ್ಸೂಚನೆ ತಿಳ್ಕೊಬೇಕು ಅಂತಂದಾಗ ಮೌಸಮ್ ಅಂತ ಒಂದು ಆ್ಯಪ್ ಇದೆ. ಸೊ ಇದು GIS ಆಧಾರಿತ, ಅಂದರೆ ನಮ್ಮ ಯಾವುದೇ ಲೊಕೇಶನ್, ನಾವೆಲ್ಲಿ ಲೊಕೇಶನ್ ಇರ್ತೀವಿ ಅಲ್ಲಿ ನಮಗೆ ಮುನ್ಸೂಚನೆ ಹೆಂಗಿದೆ ಅಂತ ತಿಳಿಸುತ್ತೆ. ಸೊ ಇದು ಕೂಡ ಪ್ರಸ್ತುತ ಹವಾಮಾನ ಪರಿಸ್ಥಿತಿ ಹೆಂಗಿದೆ, ತಾಪಮಾನ ಆಗಿರ್ಬೋದು, ಮಳೆ ಆಗಿರ್ಬೋದು, ಗಾಳಿಯ ವೇಗ ಮತ್ತು ದಿಕ್ಕು, ಈ ಎಲ್ಲ ಮಾಹಿತಿಗಳನ್ನು ಈ ಆ್ಯಪ್ ಮೂಲಕ ಪಡಿಬೋದು. ಮತ್ತು ಈ ಆ್ಯಪಲ್ಲಿ ನಮಗೆ ಪ್ರತಿ ಗಂಟೆಯಿಂದ 7 ದಿನದವರೆಗೂ ಹವಾಮಾನ ಮುನ್ಸೂಚನೆಯನ್ನು ಸಿಗುತ್ತೆ. ಸೊ ಮಳೆ, ಆರ್ದ್ರತೆ, ಸೂರ್ಯ ಉದಯ ಮತ್ತು ಸೂರ್ಯಾಸ್ತ, ಚಂದ್ರ ಉದಯ ಮತ್ತು ಚಂದ್ರಾಸ್ತ, ಮತ್ತು ಮಳೆಯ ಎಚ್ಚರಿಕೆ, ಈಗ ಸೈಕ್ಲೋನ್ ಟೈಮಲ್ಲಿ ಆಗಿರ್ಬೋದು ಮತ್ತು ಅಥವಾ ತುಂಬ ಏನು ಮಿಂಚು ಗುಡುಗಾಗಿರ್ಬೋದು, ಇದನ್ನೆಲ್ಲ ಅಲ್ಲಿ ತಿಳಿಸುತ್ತಾರೆ. ಜೊತೆಗೆ ಈ ಆ್ಯಪಲ್ಲೇ ನಮಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಈಗ ಕೃಷಿ ಹೆಂಗೆ ಮುನ್ಸೂಚನೆ ಆಧಾರಿತ ಏನೇನು ನಾವು ಮಾಡಬೇಕಾಗುತ್ತೆ, ಬದಲಾವಣೆಗಳು ಏನೇನು ಮಾಡಬೇಕು, ಈಗ ನೀರನ್ನು ಕೊಡಬೇಕಾಗತ್ತಾ, ನೀರನ್ನು ಕೊಡೋದನ್ನ ಮುಂದೆ ಹಾಕಬೇಕಾ, ಅಥವಾ ನಾವು ಈಗ ಸಿಂಪಡಣೆ ತೊಗೋಬೇಕಾ, ಸಿಂಪಡಣೆ ಲೇಟಾಗಿ ಮಾಡಬೇಕಾ, ಅಥವಾ ಈ ಹಂತದಲ್ಲಿ ನಮಗೆ ಯಾವುದೇ ರೀತಿ ರೋಗಗಳು ಬರ್ತಿದೆಯಾ, ಕೀಟಗಳು ಬರ್ತಿದೆಯಾ, ಅದಕ್ಕೆ ಕೀಟಗಳಿಗೆ ಯಾವ ರೀತಿ ನಾವು ಸಂರಕ್ಷಣಾ ಕ್ರಮಗಳನ್ನ ಅನುಸರಿಸಬೇಕು, ಇದನ್ನೆಲ್ಲ ನಾವು ಈ ಒಂದು ಆ್ಯಪಲ್ಲಿ, ಮೌಸಮ್ ಅಂತ ಈ ಆ್ಯಪಲ್ಲಿ ನಮಗೆ ಕಂಪ್ಲೀಟಾಗಿ ಅದರ ಡೀಟೇಲ್ಸು ನಮಗೆ ಸಿಗುತ್ತೆ. ಸೊ ಅದೇ ರೀತಿ ವೆಬ್ಸೈಟ್ ಒಂದಿದೆ ನಮಗೆ, mawsam.gov.in ಅಂತ. ಸೊ ಇಲ್ಲಿ ಏನಂತಂದರೆ ಪ್ರತಿ ಜಿಲ್ಲಾವಾರು ಮಳೆ ಎಚ್ಚರಿಕೆ ಅಥವಾ ಪ್ರಾಂತ್ಯವಾರು ಮಳೆ ಎಚ್ಚರಿಕೆಗಳನ್ನ ನಮಗೆ ಸಿಗುತ್ತೆ. ಸೊ ಸದ್ಯದ ಮಳೆ ಮುನ್ಸೂಚನೆ ಅಂದರೆ ನಮಗೆ 1 ಗಂಟೆಯಿಂದ 1 ದಿನ ಆಗಿರ್ಬೋದು, ಅಥವಾ 3 ದಿನದಿಂದ 5 ದಿನ, ಮತ್ತು ಏನು ಸೀಸನಲ್ ಅಂತ ಹೇಳ್ತೀವಿ ಅದರ ಒಂದು ಮುನ್ಸೂಚನೆ ಆಗಿರ್ಬೋದು. ಜೊತೆಗೆ ಇಲ್ಲಿ ಒಂದು ವಿಶೇಷತೆ ಏನಂತಂದರೆ ಸಾರ್ವಜನಿಕರು ತಮ್ಮ ಈ ಹವಾಮಾನ ವೀಕ್ಷಣೆ ಏನು ಅಬ್ಸರ್ವೇಷನ್ ಆಗುತ್ತೆ ಅದನ್ನು ಈ ಒಂದು ವೆಬ್ಸೈಟಲ್ಲಿ ನಾವು ಅಪ್ಲೋಡ್ ಮಾಡ್ಬೋದು. ಆ್ಯಪ್ ಇದೆ, ಆ್ಯಪ್ ಮೂಲಕನೂ ಅಪ್ಲೋಡ್ ಮಾಡ್ಬೋದು. ಜೊತೆಗೆ ಬೇರೆ ಬೇರೆ ವಿಶೇಷ ಮುನ್ಸೂಚನೆ, ಈಗ ಸಮುದ್ರದ ಮುನ್ಸೂಚನೆ ಆಗಿರ್ಬೋದು, ಆರೋಗ್ಯ ಸಂಬಂಧಿಸಿದಂತೆ ಮುನ್ಸೂಚನೆ ಆಗಿರ್ಬೋದು, ಪ್ರವಾಸ, ಮಿಂಚಿನ ಮುನ್ಸೂಚನೆ, ಶೀತಗಾಳಿ ಎಚ್ಚರಿಕೆ, ಮತ್ತು ಗಾಳಿಯ ಗುಣಮಟ್ಟ, ರಾಷ್ಟ್ರೀಯ ಹೆದ್ದಾರಿ ಮುನ್ಸೂಚನೆ, ಹಿಮಾಲಯದ ಮುನ್ಸೂಚನೆ, ಜೊತೆಗೆ ಉಪಗ್ರಹದ ಚಿತ್ರ, ರಾಡಾರು, ಮಳೆ ಮಾಹಿತಿ, ಈಗ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಎಷ್ಟು ಮಳೆಯಾಗಿದೆ, ರಾಜ್ಯಗಳಲ್ಲಿ ಎಷ್ಟು ಮಳೆಯಾಗಿದೆ, ಸೊ ಮುಂಗಾರಿನ ಮಾಹಿತಿ, ಪ್ರತಿಯೊಂದು ಇದು ಟೈಮ್ ಟು ಟೈಮ್ ಇದು ಇಲ್ಲಿ ನಮ್ಮ ವೆಬ್ಸೈಟಲ್ಲಿ ಅಪ್ಡೇಟ್ ಆಗ್ತಾನೇ ಇರುತ್ತೆ. ಸೊ ಇದನ್ನು ನಾವು ಈ ಒಂದು mawsam.gov.in ನಾವು ತಿಳ್ಕೊಬೋದು. ಜೊತೆಗೆ ಏನಂತಂದರೆ ಇನ್ನೂ ಒಂದು ವೆಬ್ಸೈಟ್ ಇದೆ, mawsamgram.imd.gov.in ಅಂತ. ಸೊ ಇಲ್ಲೇನಂತಂದರೆ ನಾವು 1 ಗಂಟೆಯಿಂದ 1.5 ದಿನಗಳು, ಮತ್ತು 3 ಗಂಟೆಯಿಂದ 5 ದಿನಗಳು, ಮತ್ತು 6 ಗಂಟೆಯಿಂದ 10 ದಿನಗಳು, ಸೊ ಮಳೆ, ತಾಪಮಾನ, ಆರ್ದ್ರತೆ, ಸೊ ಇದನ್ನು ನಾವು ಈ ಒಂದು ವೆಬ್ಸೈಟಲ್ಲಿ ನಮ್ಮ ಊರಿನ ಹೆಸರು ಅಥವಾ ಅಕ್ಷಾಂಶ ಮತ್ತು ರೇಖಾಂಶ ಅಥವಾ ನಮ್ಮ ಪಿನ್ ಕೋಡನ್ನು ನೋಂದಾಯಿಸಿ ನಾವು ಈ ಮಾಹಿತಿಗಳನ್ನ ತಿಳ್ಕೊಬೋದು. ಈ ಮಾಹಿತಿನ ತಿಳ್ಕೊಂಡು ಇದರ ತಕ್ಕಂತೆ ನಮಗೆ ಬೇಕಾದಂತೆ ಏನು ಕೃಷಿ ಚಟುವಟಿಕೆಗಳಾಗಿರ್ಬೋದು ಇದನ್ನು ನಾವು ವೇರಿಯೇಷನ್ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಈಗ 2026ರ ಬೇಸಿಗೆ ಯಾವ ಥರ ಇರುತ್ತೆ ಅಂತ ನೋಡೋಣ. ಸೊ 2026ರಲ್ಲಿ ಬೇಸಿಗೆ ಅಂದರೆ ಮಾರ್ಚ್, ಏಪ್ರಿಲ್, ಮೇ, ಸೊ ಯಾವ ಥರ ಇರಬಹುದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಸಾಮಾನ್ಯವಾಗಿ ಭಾರತದಲ್ಲಿ ಬೇಸಿಗೆ ಋತು ಮಾರ್ಚ್ನಿಂದ ಮೇ ತಿಂಗಳವರೆಗೂ ಇರುತ್ತೆ. ಸೊ IMD ಮುನ್ಸೂಚನೆಗಳ ಪ್ರಕಾರ ಈ ಅವಧಿಯಲ್ಲಿ ಏನಾಗುತ್ತೆ ಅಂದರೆ ಹಗಲಿನ ತಾಪಮಾನ ಕ್ರಮೇಣ ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಸೊ ಹಲವೆಡೆ ಡ್ರೈ ಕ್ಲೈಮೇಟ್ ಅಂದರೆ ಒಣ ಹವಾಮಾನ ಇರುವ ಸಾಧ್ಯತೆ ಇರುತ್ತೆ, ಮತ್ತು ಹೆಚ್ಚಿನ ಬಿಸಿಲು ಕಾಣಿಸಿಕೊಳ್ಳಬಹುದು ಈ ವರ್ಷ. ಸೊ ಮಣ್ಣಿನ ತೇವಾಂಶ ವೇಗವಾಗಿ ಕಡಿಮೆ ಆಗುವ ಸಾಧ್ಯತೆಗಳು ಇರುತ್ತೆ. ಸೊ ಇಂತಹ ಬೇಸಿಗೆ ಪರಿಸ್ಥಿತಿಯಿಂದ ನಾವೇನು ಮಾಡಬೇಕಂದ್ರೆ, ಸೊ ಮಳೆ ಆಧಾರಿತ ಬೆಳೆಗಳಲ್ಲಿ ತೇವಾಂಶ ಒತ್ತಡ ಆಗುತ್ತೆ. ನೆಕ್ಸ್ಟ್ ತರಕಾರಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚಿನ ನೀರಿನ ಅಗತ್ಯ ಇರುತ್ತೆ. ಸೊ ಜಾನುವಾರುಗಳಿಗೆ ಶಾಖದ ಒತ್ತಡ ಕಾಣಿಸಿಕೊಳ್ಳುವ ಸಾಧ್ಯತೆಯೂ ಇರುತ್ತೆ. ಆದ್ದರಿಂದ ರೈತರು ಹೊದಿಕೆ ಮತ್ತು ನೀರಿನ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸೊ ನೀರಾವರಿಯನ್ನು ಅಗತ್ಯಕ್ಕೆ ತಕ್ಕಂತೆ ಯೋಜಿಸಬೇಕು. ಜಾನುವಾರುಗಳಿಗೆ ನೆರಳು ಅಗತ್ಯ ಇರುತ್ತದೆ. ನೀರು ಮತ್ತು ಸರಿಯಾದ ಆಶ್ರಯ ಒದಗಿಸಬೇಕು. ಅದೇ ರೀತಿ 2026ರ ಮುಂಗಾರು ಹೇಗಿರುತ್ತೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಈಗ ನಮಗೆ IMDಯಿಂದ ಬಂದ ಮಾಹಿತಿ ಪ್ರಕಾರ ನಿಯರ್ ಟು ನಾರ್ಮಲ್ ಅಂದರೆ ಸಾಮಾನ್ಯ ಮಳೆಗಿಂತ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಇನ್ನೂ ನಮಗೆ ಅಪ್ಡೇಟ್ ಸಿಕ್ಕಿಲ್ಲ. ನಮಗೆ ಅಪ್ಡೇಟು ಏಪ್ರಿಲ್ ಅಥವಾ ಮೇ ಟೈಮಲ್ಲಿ ಸಿಗುತ್ತೆ. ಸೊ ಅಪ್ಡೇಟ್ ಬಂದಾಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದರೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಆದರೆ IMDಯಿಂದ ಬಂದ ಮಾಹಿತಿ ಪ್ರಕಾರ ಮಳೆಯ ವಿತರಣೆ ಸಮವಾಗಿರಲ್ಲ. ಈ ವರ್ಷ ಮಳೆಯ ವಿತರಣೆ ಅಂದರೆ ಮಳೆ ಜೂನ್ 1ಕ್ಕೆ ಬಿಟ್ಟರೆ ಒಂದು 15 ದಿನ ಗ್ಯಾಪ್ ಬಿಡ್ತದೆ, ಇಲ್ಲಾಂದರೆ 20 ದಿನ ಗ್ಯಾಪ್ ಬಿಡ್ತದೆ. ಅದಕ್ಕೆ ರೈತರಲ್ಲಿ ಕೇಳಿಕೊಳ್ಳೋದೇನೆಂದರೆ, ಮಳೆ ಬಂದಿದ ತಕ್ಷಣ ನೀವು ಬಿತ್ತನೆಗೆ ಹೋಗಬೇಡಿ ಯಾರು. ಸೊ ಅದಕ್ಕೆ ಮಳೆ ಸಾಕಷ್ಟು ನಮ್ಮ ಮಣ್ಣಲ್ಲಿ ತೇವಾಂಶ ಆಗುವವರೆಗೂ
ನೀವು ಬಿತ್ತನೆ ಮಾಡೋಕ್ಕೆ ಹೋಗ್ಬೇಡಿ. ಅಂದರೆ ಸಾಕಷ್ಟು ಮಳೆ ಬಿದ್ದಾದಮೇಲೆ ನೀವು ಬಿತ್ತನೆ ಮಾಡೋಕ್ಕೆ ಮುಂದಾಗಬೇಕಂತ ಕೇಳಿಕೊಳ್ಳುತ್ತೇನೆ. ನೀವು ಕ್ಯಾಲೆಂಡರ್ ದಿನಾಂಕಕ್ಕಿಂತ ವಾಸ್ತವ ಮಳೆ ಮತ್ತು ಹವಾಮಾನ ಮುನ್ಸೂಚನೆ ಆಧರಿಸಿ ಕೃಷಿ ಕಾರ್ಯಗಳನ್ನು ಕೈಗೊಳ್ಳಿ. ಮತ್ತು ಭಾರತ ಹವಾಮಾನ ಇಲಾಖೆ ಮತ್ತು GKMS ಮೂಲಕ ನೀಡುವ ಹವಾಮಾನ ಸಲಹೆಗಳನ್ನು ನಿಯಮಿತವಾಗಿ ಅನುಸರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹವಾಮಾನವನ್ನು ನಾವು ನಿಯಂತ್ರಿಸಲು ಸಾಧ್ಯವಿಲ್ಲ, ಆದರೆ ಭಾರತ ಹವಾಮಾನ ಇಲಾಖೆ ನೀಡುವ ಹವಾಮಾನ ಮುನ್ಸೂಚನೆಗಳನ್ನು ಬಳಸಿಕೊಂಡು ಅದರ ಪರಿಣಾಮವನ್ನು ಕಡಿಮೆ ಮಾಡಿ ಕೃಷಿಯನ್ನು ಹೆಚ್ಚು ಸುರಕ್ಷಿತ ಮತ್ತು ಲಾಭದಾಯಕವಾಗಿ ಮಾಡಬಹುದು ಎಂದು ಕೇಳಿಕೊಳ್ಳಿ. ಅಂತಿಮವಾಗಿ ತಾವೇನು ಹೇಳ್ತೀರಿ ರಕ್ಷಿತ್ ಅವರೇ? ಸರ್, ಇದ್ರ ಜೊತೆ ನಮಗೆ ಈ ಮುಂಗಾರಲ್ಲಿ ನಮಗೆ ಒಂದಿಷ್ಟು ವ್ಯತ್ಯಾಸಗಳಾಗ್ತವೆ. ಸೊ ಇಲ್ಲಿ ಏನಂತಂದರೆ ಮುಂಗಾರು ತಡವಾಗಿ ಆರಂಭ ಆಗ್ಬೋದು. ಸೊ ಇಲ್ಲೇನಂತಂದರೆ ಅಂಥ ಸಂದರ್ಭದಲ್ಲಿ ನಾವು ನೋಡಿಕೊಂಡು ಸೂಕ್ತವಾದ ತಳಿಗಳನ್ನು ಇದು ಮಾಡಬೇಕು. ಈಗ ನಮ್ಮಲ್ಲಿ ದೀರ್ಘಾವಧಿ ತಳಿಗಳಿರ್ತವೆ. ಮಳೆ ಬರೋದು ಕಮ್ಮಿ ಆಯಿತು ಅಂದಾಗ, ಪ್ರಾರಂಭ ಆಗೋದು ಕಮ್ಮಿ ಆಯಿತು ಅಂದರೆ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ತಳಿಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ. ಅಥವಾ ಋತು ಸ್ಟಾರ್ಟ್ ಆದಾಗ, ಅಂದರೆ ಸ್ಟಾರ್ಟ್ ಆಗಿಬಿಟ್ಟು ಏನಾಗುತ್ತೆ, ಡ್ರೈ ಪೀರಿಯಡ್ ಆಗುತ್ತೆ, ಅಂದರೆ ಮಳೆ ಆಗೋಲ್ಲ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಂತಂದರೆ, ಏನಾದ್ರು ಬಿತ್ತನೆ ಮಾಡಿರಲ್ಲಿ ಸಸಿಗಳು ಕಮ್ಮಿ ಇತ್ತು, 30% ಕಮ್ಮಿ ಇತ್ತು ಅಂದರೆ ನಾವೇನು ಮಾಡಬೇಕಾಗುತ್ತೆ, ಅದನ್ನು ಮತ್ತೆ ನಾವು ನಾಟಿ ಮಾಡಬೇಕಾಗುತ್ತೆ ಅಥವಾ ಬಿತ್ತನೆ ಮಾಡಬೇಕಾಗುತ್ತೆ. ಜೊತೆಗೆ ಯಾವ್ಯಾವುದು ಬೆಳೆಗಳು, ಈಗ ರಾಗಿ ಆಗಿರ್ಬೋದು, ಇಂಥ ಬೆಳೆಗಳೇನಾದ್ರು ನಾವು ಸಸಿ ಮಡಿ ಮಾಡ್ಕೋಬೋದು ಅಂತಂದರೆ ಅಂಥದನ್ನ ಮಳೆ ಪ್ರಾರಂಭ ನಿಧಾನ ಆದಾಗ ನಾವು ಸಸಿ ಮಡಿ ಮಾಡ್ಕೊಂಡಿದ್ರೆ ಸೊ ನಾವಲ್ಲಿ ಅದನ್ನು ಮತ್ತೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದಾಗತ್ತೆ. ಸೊ ಜೊತೆಗೆ ಏನಂತಂದರೆ ಇಂಥ ಸಂದರ್ಭಗಳಲ್ಲಿ ಕುಂಟೆ ಹೊಡೆಯೋದು, ಸಾಲುಗಳಲ್ಲಿ ನಾವು ಬೆಳೆಗಳ ಮಧ್ಯೆ ಕುಂಟೆ ಹೊಡೆದ್ರೆ ಏನಾಗುತ್ತೆ, ನಮಗೆ ತೇವಾಂಶ ಒಂದು ಸ್ವಲ್ಪ ಕಾಪಾಡೋದು ಆಗುತ್ತೆ. ಸೊ ಈ ರೀತಿ ಕ್ರಮಗಳನ್ನ ನಾವು ಅನುಸರಿಸಬೇಕಾಗತ್ತೆ. ಸೊ ಈ ರೀತಿ ಕ್ರಮಗಳನ್ನ ಹವಾಮಾನ ಮುನ್ಸೂಚನೆಯನ್ನು ಉಪಯೋಗಿಸ್ಕೊಂಡು ಒಂದು ವ್ಯವಸಾಯ ಮಾಡೋದ್ರಿಂದ ನಮಗೆ ವ್ಯವಸಾಯ ಏನು ನಮ್ಮ ಈ ಹಾನಿಯಾಗೋದನ್ನ ತಪ್ಪಿಸ್ಬೋದು. ಜೊತೆಗೆ ಪೂರಕವಾಗಿ ಮಾಡೋದ್ರಿಂದ ಅದರಲ್ಲಿ ನಮಗೆ ಹೆಚ್ಚಿನ ಇಳುವರಿ ಮತ್ತು ಏನು ಗುಣಮಟ್ಟ ಇದೆ ಇದು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ಸ್ಯತರಂಗ. ಕೇಳುಗರೆ, ಮಾರ್ಚ್ 3ನೇ ತಾರೀಖು ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ಮತ್ಸ್ಯತರಂಗ ಬಾನುಲಿ ಸರಣಿಯಲ್ಲಿ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಗಿರೀಶ್ ಹಾಗೂ ಉಪನಿರ್ದೇಶಕರಾದ GH ಮಂಜುನಾಥ್. ಮರೆಯದಿರಿ, ಮಾರ್ಚ್ 3ನೇ ತಾರೀಖು ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ಮತ್ಸ್ಯತರಂಗ ಬಾನುಲಿ ಸರಣಿಯಲ್ಲಿ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಮತ್ಸ್ಯತರಂಗ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ಮೊಬೈಲ್ ಸಂಖ್ಯೆ ಸುಮಂತ್ ಕುಮಾರ್ ಅವರೇ ತಮ್ಮದು 9535345814. ಇನ್ನೊಮ್ಮೆ ಹೇಳ್ತೀರಾ? 9535345814. ಇನ್ನೂ ಒಂದು ಸರಿ ಹೇಳ್ಬಿಡಿ. 9535345814. ತಮ್ಮದು ರಜತ್ ಅವರೇ? 7829851534. ಇನ್ನೊಮ್ಮೆ 7829851534. ಇನ್ನೂ ಒಂದು ಸರಿ ಹೇಳ್ಬಿಡಿ. 7829851534. ಒಳ್ಳೆಯದು ರಜತ್ ಅವರೇ ಹಾಗೂ ಸುಮಂತ್ ಕುಮಾರ್ ಅವರೇ, ಇದುವರೆಗೂ ಕೃಷಿ ಹವಾಮಾನ ಮುನ್ಸೂಚನೆ ಮತ್ತು ಅದಕ್ಕೆ ಪೂರಕವಾದ ಬೆಳೆ ಚಟುವಟಿಕೆಗಳು ಈ ಬಗ್ಗೆ ಸಾಕಷ್ಟು ವಿಸ್ತೃತವಾದ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಹವಾಮಾನ ಮುನ್ಸೂಚನೆ ಮತ್ತು ಕೃಷಿ ಚಟುವಟಿಕೆ ಪೂರ್ವ ಸಿದ್ಧತೆ ಕುರಿತ ಸಂವಾದದಲ್ಲಿ ಇದುವರೆಗೆ ಭಾಗವಹಿಸಿದ್ದವರು ಮೈಸೂರು ತಾಲೂಕು ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕರಾದ ಡಾ ಸುಮಂತ್ ಕುಮಾರ್ GV ಮತ್ತು ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾ ರಜತ್ HP. ಬರುವ ವಾರ ಜೈವಿಕ ಗೊಬ್ಬರಗಳ ಮಹತ್ವವನ್ನು ಕುರಿತು ಮಂಡ್ಯದ VC ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ NN ಆಶಾ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿ ಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ